ಈಗಾಗಲೇ ಬೆಳಗಿನಿಂದ 18 ಹಳ್ಳಿಗಳನ್ನು ತಿರುಗಾಡಿ ಈಗ ನಿಮ್ಮ ಊರಿಗೆ ಬಂದಿದ್ದೀನಿ. ಆ ಮೆರವಣಿಗೆ ಓದುದ ಬರ್ಸೋದು ಯಾಕೆ ಬೇಡಂದ್ರೆ ಅದ ಧೂಳು ಒಳಗೆ ಹೋಗಿ ಮತ್ತೆ ಮಾತಾಡಕ್ಕೆ ಬರಂಗಿಲ್ಲ. ಮತ್ತು ಈ ಪಟಾಕ್ಷಿ ಒಂದು ಹಸ್ತರುವಾಗ ಅದು ಒಳಗೆ ಗಸದ ಹೋಗಿ ಕೂತು ಮತ್ತೆ ಮಾತಾಡಕ್ಕೆ ಭಾಳ ತೊಂದರೆ ಆಕ್ಕೈತಿ. ಮತ್ತು ಈಗ AP ಪಾಟೀಲ್ರಿಗೆ ಮೈಯಾಗ ಆರಾಮಿಲ್ಲ ಕಾರಣ ಅದ. ನಾ 2-3 ಸಲ ಹೇಳಿ ಅವ್ರಿಗೆ ಪಟಾಕ್ಷಿ ಹಸ್ತಾರೆ ಎಲ್ಲಿ ನೀರ್ಲಿ ಊರಾಗ ಹೋಗಿದ್ವಿ ನಾವು. ನೀರ್ಲಿ ಊರಾಗ ಹೋದಾಗ ಅದೇನೋ ಮೆರವಣಿಗೆ ಅದು ಮಾಡ್ತೀವಿ ನಾಗತ್ರ ನಾವು ಬ್ಯಾಡ್ರಿ ಇಲ್ಲಿ ನೆಟ್ಗೆ ಹೋಗಿ ಮುಗಿಸೋದೆಲ್ಲ ಹೇಳಿದ್ರು. ಇಲ್ಲ ಹುಡುಗರು ಹುರುಪ್ಲೆ ಮಾಡಿದವ್ರು ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ರು. ಆದರೆ ಮುಂದೆ ಕುಳ್ಳಿ ಅದು ಪಟಾಕ್ಷಿ ಗರ್ನೆಲ್ಲ ಏನೇನು ಹಚ್ಚಿರೋ ಅದೆಲ್ಲ ಹೋಗಿ ಅವ್ರಿಗೆ ಗಂಟನಾಗ ಹೋಯ್ತು. ಅವ್ರು 1-2 ದಿವಸ ಲಕ್ಷಣ ಮಾಡ್ರು. ಲಕ್ಷಣ ಮಾಡಿದ ನಂತರ ಈಗ ಅದು ಗಂಟ್ಲಾಗ ಹೋಗಿ ಆಮೇಲೆ ಜ್ವರ ಬಂದು ಆಮೇಲೆ ನೆಮೋನಿಯಾ ಆಗಿ ಇನ್ನೂ 2 ದಿವಸ ಅವ್ರಿಗೆ ಡಾಕ್ಟರ್ ಎಷ್ಟು ಹೋದ್ರು. ಉದ್ದೇಶ ನಂದೇನಿಲ್ಲ, ನಿಮ್ಗೆ ಯಾವ್ದು ತಿಳಿಯಂಗಿಲ್ಲ. ಪಟಾಕ್ಷಿ ಅಷ್ಟೇ ದುಂಡಿ ಮಾಡಿನ ತಿಂಗಂತಿರ್ಕರೆ ದಿನ 20 ತಿರುಗಾಡ್ಬೇಕು ನಾವು. 20 ತಿರುಗಾಡೋ ಸಲುವಾಗಿ ನಾವು ಫೋನ್ ಮಾಡಿ ಅನಿಲ್ ಕನಾಗಿ ಮತ್ತು ರಾಜೀವ್ ಕೋರೆ ಅವರಿಗೆ ಎಲ್ಲರಿಗೂ ನಾವು ವಿನಂತಿ ಮಾಡಿ ಬೇಡ ನಟಗಲ್ಕ ಈ ಕಾರ್ಯಕ್ರಮಕ್ಕೆ ಬರ್ತಾನೋ, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬಂದು ಬೇಕಾದ್ರೆ ದೇವ್ರ ದರ್ಶನ ತೊಗೊಂಡು ಹೋಗ್ತಾನೋ ಅಂತ ನಾ ಹೇಳಿ. ಉದ್ದೇಶ ಇಷ್ಟೇ. ಇನ್ನೂ ಒಂದು 2-3 ದಿವಸ ಐತಿ. ಇನ್ನೂ 2-3 ದಿವಸ ಇರೋದು ಮುಂದೆ ಇವತ್ತು ನಾವು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಂತ ಸಂಗತಿ ಐತಿ. ಈ ಉದುದ ಬಾರಿಸೋದ ಅದು ಭಾಳ ಮಹತ್ವದ ವಿಷಯ ಅಲ್ಲ. ಜನರಿಗೆ ತಿಳಿಸಿ ಹೇಳಿ ಮತದಾನ ನಿಮ್ಮೂರಾಗ 901,000 ಮತ ಅದಾವ. ಆ 1,000 ಮತಗಳನ್ನು ನಾವು ಹೆಂಗೆ ತರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮತ್ತು 1,000 ಮತದಾಗ ಎಲ್ಲರೂ ಕಲ್ತವ್ರಾಗಿಲ್ಲ, ಕಲೀಲವರು ಭಾಳ ಮಂದಿ ಇರ್ತಾರೆ. ಮತ್ತು ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕಾಗ್ತೈತೆ ನಾವು. ಯಾಕಂದ್ರೆ ನೀವು ಒಳಗೆ ಹೋದ್ಕೊಳ್ಳಿ ಒಬ್ಬ ಮತದಾರರಿಗೆ 6 ಬ್ಯಾಲೆಟ್ ಪೇಪರ್ ಬರ್ತಾವೆ. 6 ಬ್ಯಾಲೆಟ್ ಪೇಪರ್ ಬಂದ್ರೆ ಮೊದಲನೇ ಒಂದು ಬ್ಯಾಲೆಟ್ ಪೇಪರ್ದಾಗ ಪುರುಷರಿಗೆ 9 ಜನರಿಗೆ ಜನರಲ್ ಪುರುಷರನ್ನು ತಾವು ಆಯ್ಕೆ ಮಾಡಬೇಕಾಗ್ತದೆ. ಅದ ನಂತರ 2ನೇ ಬ್ಯಾಲೆಟ್ ಪೇಪರ್ದಲ್ಲಿ ತಾವು 2 ಮಹಿಳೆಯರಿಗೆ 2 ಮತಗಳನ್ನು ಕೊಡಬೇಕಾಗ್ತದೆ 2ನೇ ಬ್ಯಾಲೆಟ್ ಪೇಪರ್ದಲ್ಲಿ. 3ನೇ ಬ್ಯಾಲೆಟ್ ಪೇಪರ್ದಲ್ಲಿ ಒಂದು SCಗೆ ಮತದಾನವನ್ನು ಹಾಕಬೇಕಂತ ಒಂದು SCಯನ್ನು ಆಯ್ಕೆ ಮಾಡಬೇಕಾಗ್ತದೆ. 4ನೇ ಬ್ಯಾಲೆಟ್ ಪೇಪರ್ದಲ್ಲಿ ಒಂದು STಯನ್ನು ತಾವು ಆಯ್ಕೆ ಮಾಡಬೇಕಾಗ್ತದೆ. 5ನೇ ಬ್ಯಾಲೆಟ್ ಪೇಪರ್ದಲ್ಲಿ OBC ಅನ್ನು ಆಯ್ಕೆ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು 6ನೇ ಬ್ಯಾಲೆಟ್ ಪೇಪರ್ನಲ್ಲಿ OBC B ಅನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಒಟ್ಟು 6 ಬ್ಯಾಲೆಟ್ ಪೇಪರ್ದಲ್ಲಿ 15 ಮತಗಳನ್ನು ಚಲಾವಣೆ ಮಾಡೋದ್ರ ಮುಖಾಂತರ ಒಟ್ಟು 15 ಜನ ಮತವನ್ನು ಮಾಡೋದ್ರ ಮುಖಾಂತರ ಅವರನ್ನ ಸ್ವಾಭಿಮಾನ ಪಡೆದ 15ಕ್ಕೂ 15 ಜನರನ್ನ ಆಯ್ಕೆ ಮಾಡಿ ಕೊಡಬೇಕಂತ ತಮ್ಮೆಲ್ಲರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಈ ಭಾಗದ ನಿಮ್ಮ ಸೋಲಾಪುರ ಗ್ರಾಮದ ಸುಪುತ್ರರು ಮತ್ತು ಮಾಜಿ ಪಂಚಾಯಿತಿ ಚೇರ್ಮನ್ರು ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಮಹಾದೇವ್ ಕ್ಷೀರಸಾಗರ್ ಅವರನ್ನ ಈ ಒಂದು ಭಾಗದಿಂದ, ಜೊತೆಗೆ ಕಣಗಳಾದ ಸುಪುತ್ರರು ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಸನ್ನಾಯ್ಕ ಅವರನ್ನ ಸಹಿತ ಕಣಗಲ ಸುಪುತ್ರ ಅವರನ್ನು ಸಹಿತ ಇಬ್ಬರನ್ನು ಈ ಭಾಗದಿಂದ ನಾವು ಈ ಚುನಾವಣೆ ನಿಲ್ಲಿಸಿದ್ದೀವಿ. ಈ ಚುನಾವಣೆಯಲ್ಲಿ ಕಣಗಲ ಭಾಗದ ಎಲ್ಲ ಜನರು ಇವತ್ತು ದಿವಸ ಈ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ದಿವಸ AB ಪಾಟೀಲ್ ಸಾಹೇಬರು ಅಥವಾ ರಮೇಶ್ ಕತ್ತಿ ನಾವೆಲ್ಲ ಕೂಡಿ ಅಥವಾ ತಾಲೂಕಿನ ಎಲ್ಲ ಹಿರಿಯರು ಕೂಡಿ ಮಾಡಿರ್ತಕ್ಕಂಥ ಒಂದು ಪೆಂಡಲ್ಗೆ ಪ್ರಚಂಡ ಬಹುಮತ ಮತ್ತು ಬೆಂಬಲ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರಿಬ್ಬರನ್ನು ಅವ್ರ 15 ಜನರನ್ನು ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಕೊಡ್ರಿ. ಮತ್ತು ಕೊಡುವಾಗ ಎಲ್ಲರಿಗೂ ಒಂದು ವಿನಂತಿ ಮಾಡ್ತೇನೆ, ನೀವು ಮತದಾನ ಹಾಕೋದಂದ್ರೆ ಪೆನಲ್ ಟು ಪೆನಲ್ ಹಾಕ್ರಿ. ಒಂದು ನಮ್ಮ ಊರ ಅವ್ನು ನಿಂತಾನು, ನಮ್ಮ ಪಾವನೆ ನಿಂತಾನು, ಕಾಕುನ ಮಗ ನಿಂತಾಳು, ನಮ್ಮ ಅತ್ತಿ ಮಗ ನಿಂತಾನು ಅಂತ ಸಣ್ಣ ಸರ್ಕಸ್ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಏನೈತಿ, ನಾವು ಶೇತಿಗೆ ಮಾಡ್ತೀವಿ, ನಾವೆಲ್ಲ ರೈತರಿದ್ದೀವಿ. 2 ಎತ್ತುಗಳು ವ್ಯವಸ್ಥಿತ ನಡೆದ್ರನ್ನ ಶೇತಿಗೆ ವ್ಯವಸ್ಥಿತ ನಡೀತೈತಿ. ಮತ್ತೀಗ 2 ಎತ್ತುಗಳು ಹೋಗೋ ಮುಂದೆ ಒಂದು ಎತ್ತು ಮಲಿಗೆ ತಂದ್ರೆ ಇನ್ನೊಂದು ಎತ್ತಲ ಶೇತಿಗೆ ಆಗೋದಿಲ್ಲ, ಶೇತಿಗೆ ಅರ್ಧೋಟ್ ಆಕೈತಿ. ಅದಕ್ಕೆ ಈಗಾಗಲೇ ಅವು ಮಲಗು ಎತ್ತುಗಳು ಅಗ್ನೇಯವಾಗಿ ಹೇಳಿದ್ರು. ಈಗೆಲ್ಲ ಅವ್ರು ಹೇಳಿದ್ರು, ನಾವು ಅಭಿವೃದ್ಧಿ ಪರ ಕಾರ್ಯ ಮಾಡಿದೀವಿ 3 ತಿಂಗಳದಾಗ 4 ತಿಂಗಳದಾಗ ನಮಗೆ ಸ್ವತಂತ್ರ ಇದ್ದಿರ್ಕಿಲ್ಲ, ನಾವು 3-4 ತಿಂಗಳದಾಗ ಅಭಿವೃದ್ಧಿ ಕಾರ್ಯ ಮಾಡಿದೆವು, TC ಕುಣಿಸ್ಬೇಕಾದ್ರೆ ಬಾಗೇವಾಡಿಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಹೋಗ್ಬೇಕಿತ್ತು, ಏನು ಬೇಕಾದ್ರೆ ಹೇಳಿದಾರೆ. ಏನೋ ಅದ್ರ ಬಗ್ಗೆ ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ವಿಶೇಷವಾಗಿ ಹಾಸನ ನಾವು ಬೇರೆ ವ್ಯವಸ್ಥೆ ಮಾಡಾಕತ್ತೀರಿ. ಇವ್ರ ಮಹಾದೇವ್ ಕ್ಷೀರಸಾಗರ, ರಾಜೀವ್ ಕೋರಿ, ಅಶೋಕ, ಕುಮಾರ, ಅನಿಲ, ಇನ್ನೂ ನಿಮ್ಮ ಭಾಗದ ಬಹಳ ಜನ ಬಂದು ಇಲ್ಲ ಇದೊಂದ್ಸಲ ನೀವು ಅವ್ರು ಕೊಡಲೇಬೇಕು ಅಂತ ಇವರು ಒತ್ತಾಯ ಹಾಕಿದಾಗ ಇವತ್ತು ದಿವಸ ಅವರಿಗೆ ನಾವು ಸ್ಥಾನವನ್ನು ಕೊಟ್ಟಿದ್ದೀವಿ. ಹಿ ಈಸ್ ನಾಟ್ ಎಲೆಕ್ಟೆಡ್, ಹಿ ಈಸ್ ಸಿಲೆಕ್ಟೆಡ್. ಅದಕ್ಕೆ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ದಿವಸ ಒಂದು ಈ ಭಾಗದಾಗ ಒಂದು ಸ್ಥಾನಮಾನ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿದಾಗ ಆ ಸಂದರ್ಭವನ್ನು ಮಾಡಿದ್ದೀವಿ.
ಆದರೆ ಬಹುಶಃ ಅವರು ಮರ್ತಂಗೆ ಅನಿಸ್ತದೆ. ಯಾಕಂದ್ರೆ ಈ ಭಾಗದಲ್ಲಿ ಕಳೆದ 5 ವರ್ಷದಲ್ಲಿ ಇದೇ ನಿಮ್ಮ ಊರಲ್ಲಿ 30ರಿಂದ 40 TC ಹೊಸ TCಗಳನ್ನು ಇದೇ ನಿಮ್ಮ ಊರಲ್ಲಿ ಹಾಕೋದ್ರ ಮುಖಾಂತರ 62 TC ನಿಮ್ಮ ಊರಾಗ ಹೊಸ TCಗಳು ಹಾಕೋದ್ರ ಮುಖಾಂತರ ಇವತ್ತಿನ ದಿವಸ ತಮ್ಮ ಎಲ್ಲ ರೈತರ ಸೇವೆಯನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಹೋಗಿ ಅವರು ಕೆಲವೊಂದು ಹಳ್ಳಿಯಲ್ಲಿ ಜಾತಿ ಹೇಳ್ತಾರೆ, ನಾ ಮರಾಠ ಮನುಷ್ಯ ನನಗೊಂದು ಓಟ್ ಹಾಕ್ರಿ. ಈಗ ಚಲೋ ಮಾಡಿದವ್ರು ನನಗೊಂದು ಹಾಕತ್ತ ಅವ ಹೇಳ್ತಾನ, ಅಲ್ಲಿ ಒಂದಂಗ ಅವ್ರು ಒಂದೊಂದು ಹೇಳ್ಕೊಳಕತ್ತಾರೆ. ಒಂದೊಂದು ಹೇಳ್ಕೊಳ್ಳೋ ಮಂದಿ ನಾವಲ್ಲ. ಯಾಕಂದ್ರೆ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟ 15 ಮಂದಿ ಇವತ್ತ ಹಿರಿಯ ಸಹೋದರಾಗಿರ್ತಕ್ಕಂಥ AB ಪಾಟೀಲ್ರು ಮತ್ತು ನನ್ನ ಮ್ಯಾಗ ವಿಶ್ವಾಸ ಇಟ್ಟು ನಿಂತಾರೆ. ನಾವು ಮತ ಹೇಳೋದಾದ್ರೆ 15 ನಮ್ಮ ಕಡೆಗೆ ಹಾಕ್ಬೇಕಂತ ಕೈ ಮುಗಿದ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲ ಆ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಇವತ್ತು ದಿವಸ ಅಲ್ಲಿ ಹೋಗಿ ಭಾಷಣ ಮಾಡ್ತಾರ ಅವ್ರು, ನಮಗೆ ಅಲ್ಲಿ ಉಸಿರುಗಟ್ಟಿತ್ತು, ನಮ್ಮ ಕೆಲಸಕ್ಕೆ ಅಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಿ ಹೋಗ್ಬೇಕಾಗಿತ್ತು. ಇವತ್ತು ದಿವಸ ಅಂತ ಅನೇಕ ಕೆಲಸ ಕಾರ್ಯಗಳನ್ನ ಅವ್ರು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಇವತ್ತಿನ ದಿವಸ ಅವರು ಇವತ್ತು ದಿವಸ ಇದೇ ದಿವಂಗತ ಉಮೇಶನ ಕತ್ತಿಯವರು ನಾನು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಮರಾಠ ಸಮಾಜ ಹೆಚ್ಚು. ಆ ಮರಾಠ ಸಮಾಜಕ್ಕೆ ಏನಾದರೂ ಸ್ಥಾನಮಾನ ಕೊಡಬೇಕು ಅನ್ನೋದು ವಿಚಾರ ಮಾಡೋದ್ರ ಮುಖಾಂತರ ಈ ಒಂದು ಹಿಂದಿನ ಪೀರಿಯಡ್ದಲ್ಲಿ ಅವರನ್ನ ಇವರೆಲ್ಲ ಬಂದು ಹೇಳಿದ್ರು. ಅವಾಗ ರಾಜೀವಣ್ಣ ಇದ್ದ, ಮಹಾದೇವ್ ಇದ್ದ, ಎಲ್ಲರೂ ಇದ್ರು, ಅಶೋಕ್ ಇದ್ದ, ಅನಿಲ್ ಇದ್ದ, ಎಲ್ಲರೂ ಬಂದು ಹೇಳಿದ್ರು ಏನು ಅನುಕೂಲ ಆದ್ರೆ ನಮ್ಮ 3 ಮನುಷ್ಯನ ಒಬ್ಬನ ಚೇರ್ಮನ್ ಮಾಡ್ರಿ ಅಂತ ಹೇಳಿ. ಅವಾಗೂ ಸಹಿತ ನಾನು ನಮ್ಮ ತಾಲೂಕಿನಲ್ಲಿ ಒಂದು ಸಮಾಜಕ್ಕೆ ಒಂದು ಸ್ಥಾನಮಾನ ಕೊಡಬೇಕು ಅನ್ನೋ ವಿಚಾರದಿಂದ ಅವತ್ತು ನಿಮ್ಮ ಊರವರೆಲ್ಲ ಬಂದು ಹೇಳಿದ್ರಂತ ಅಂದ ಕೂಡಲೇ ಇವತ್ತು ದಿವಸ ನಿಮ್ಮನ್ನ ಆ ಸಂಸ್ಥೆಯ ಚೇರ್ಮನ್ರಾಗಿ 5 ವರ್ಷ ಮಾಡಿದೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯಮಾಡಿ ಅದನ್ನು ಮರಿಬಾರ್ದು. ಅದ್ರ ಜೊತೆಗೆ ಕಳೆದ 3-4 ತಿಂಗಳಿಂದ ಹೇಳಾಕತ್ತೀರಿ ನಾವು ಬಂದಾಗಿಂದ ಅಭಿವೃದ್ಧಿ ಹೆಂಗೆ ಆಗಾಕತ್ತೈತಿ, ನಾವು ಹೆಂಗೆ ಮಾಡಾಕತ್ತೀವಿ, ನಾವು ಏನು ಮಾಡಾಕತ್ತೀವಿ, ನಾವು ಏನಿಲ್ಲ ಎಲ್ಲ ಗತಿ ಹೇಳಿದ್ರಿ. ಆದ್ರೆ ನೀವು ನಮ್ಮ ಕಡೆ ಹೋದವ್ರು 10 ಜನ, 6 ಜನ ನಮ್ಮ ಗುಂಪಿನಿಂದ, 4 ಜನ ಆ ಕಡೆ ಗುಂಪಿನಿಂದ, ಒಟ್ಟ 10 ಜನ ಹೋಗಿರಿ. ಮತ್ತು ನೀವು ಒಳ್ಳೆ ಕೆಲಸ ಮಾಡಿದ್ರೆ 8 ಮಂದಿ ನಿಲ್ಲಿಸಲಿ ಹಾಕಿ. ನೀವು ಬರೀ 2 ನಿಲ್ಲಿಸಿದಾರ, 2 ಏನಾಗಿತ್ತು ಇಂಥ ಕರ್ಕೊಂಡು ಹೋಗೋದು ಇದೀ ಭಾಗವಾಗಿ ಶಿವಪುರ ಜಿಲ್ಲಾ ಪಂಚಾಯತ್ ಎಲ್ಲ ಕೂಡಿ ನಿಮಗೆ ಬುದ್ಧಿ ಹೇಳ್ರಿ, ಹೋಗ್ಬ್ಯಾಡ್ರಿ, ಇಲ್ಲ ಎಲ್ಲರೂ ಹೊಂಟಾರು ನಾವು ಒಬ್ಬ ಉಳಿತನು, ನೀವು ಒಬ್ಬ ಎಲ್ಲ ಉಳಿ, ಅವ್ರು ಹೋಗೋರು ಹೋಗ್ಲಿ. ಇಟ್ಟರ್ತಾಗ ಎಲ್ಲ ಶಿವಪುರ ಜಿಲ್ಲಾ ಪಂಚಾಯತ್, ನಮ್ಮ ಕರಗಡ ಜಿಲ್ಲಾ ಪಂಚಾಯತ್ ಎಲ್ಲ ಶಿವಪುರ ಯಾವಾಗ ಕರೆದು ನಿಮಗೆ ಸಭೆ ಮಾಡಿ ಹೇಳಿದಾಗ ಈ ನಿಮ್ಗೆ ಜನರಿಗಿಂತ ಹೆಚ್ಚು ನಿಮಗೆ ಹಣ ಮುಖ್ಯ ಆಯ್ತು. ಜನ ಮುಖ್ಯ ಆಗಲಿಲ್ಲ, ನಿಮಗೆ ಹಣ ಮುಖ್ಯ ಆಯ್ತು. ಈ ಹಣ ತಗೊಂಡು ಇವತ್ತು ದಿವಸ ಅದು ಎಷ್ಟು ತಗೊಂಡಿತ್ತು ನಮ್ಗೆ ಗೊತ್ತಿಲ್ಲ, ನಾವು ಕಳ್ಳಿ ನೋಡಿ ಹಣ ಮಾತ್ರ ತಗೊಂಡದ್ದು ಖರೆ. ಅದು 2 ತಗೊಂಡು ಹೋದ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಶಶಿರಾಜ್ ಪಾಟೀಲ್ ಹೇಳ್ತಾನೋ ಸ್ವಲ್ಪ ಬಾಯಿ ಬಿಗಿಡೋದು ಮಾತಾಡ, ಇದ್ರ 10 ಪಟ್ಟು ನೀನು ಇವ್ರ ಗೌಡ್ರಬೇಕು, ನಾ 7 ಗೌಡ್ತಿ ಮೊಮ್ಮಗ ಮಗ ಅದು. ಯಾಕಂದ್ರೆ ಹಾದಿಲಿ ಹೋಗೋರ್ ಜೊತೆ ಮಾತಾಡಕ್ ಬರಬೇಡ. ಇವತ್ತಿಗೇನು ಇವ್ರು ಬಂದಾರು, ಸೂಜಿ ಡಬ್ನ ದಾರ ಮಾರವ್ರೇನು ಬಂದಾರು, 28ನೇ ತಾರೀಕು ಇವ್ರು ಹೋಗ್ತಾರ. ಹೋದ ಕೂಡಲೇ ನೀನಾ ಇರುವುದು ಇಲ್ಲೇ ಇದೇ ತಾಲೂಕಿನಾಗ ಹುಟ್ಟಿದೀವು, ಇದೇ ತಾಲೂಕಿನಾಗ ಸಾಯ್ಬೇಕು ನಾವು. ಅವ್ರ ಯಾರ ಮಣ್ಣಿಗೆ ಬರೋದಿಲ್ಲ. ನನ್ನ ಮಣ್ಣಿಗೆ ಬರೋರು ಸೊಲ್ಲಾಪುರದವ್ರ, ನಿನ್ನ ಮಣ್ಣಿಗೆ ಬರೋರು ಬಾಗೇವಾಡಿ ಸೊಲ್ಲಾಪುರದವ್ರು ಅನ್ನೋದನ್ನ ದಯಮಾಡಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಾತಾಡಕ್ಕಲಿ ಅನ್ನೋದು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಆ ಒಂದು ಸಂದರ್ಭದಲ್ಲಿ ಕನಗಲ ಭಾಗದ ಜಿಲ್ಲಾ ಪಂಚಾಯತ್ ಎಲ್ಲ ಸದಸ್ಯರು, ಎಲ್ಲ ಜನ, ಎಲ್ಲ ಊರವ್ರು ಕೂಡಿ ಕೈ ಮುಗಿತೀವ್ರಿ. ನಾವು ಹೋಗಿ ಬೆಣ್ಣೈದು ಸಾವುಕಾರ ಹೇಳಿ ನಿಮಗೆ ಟಿಕೆಟ್ ಕೊಡ್ಸಿದೀವು, ನಿಮ್ಮನ್ನ ವಿರೋಧ ಮಾಡಿದೀವು, ಹೋಗ್ಬ್ಯಾಡ್ರಿ, ನೀವೊಬ್ಬರ ಉಳಿದ್ರು ಹೋಗ್ಬ್ಯಾಡ್ರಿ, ನೀವೊಬ್ಬರ ಉಳಿರಿ, ಏನಾಗೋದೈತಿ, ಸಾವುಕಾರ ಮ್ಯಾಗ ವಿಶ್ವಾಸ ಇಟ್ಟು ನೀವು ಉಳಿರಿ, ಹೋಗ್ಬೇಡ್ರಿ ಅಂದ್ರೂ ಸಹಿತ ನಾವು ಒಬ್ಬ ಉಳಿದ್ರು ಹೋದ್ರಿ. 10 ಮಂದಿ ಹೋದ್ರಿ. ಅವಾಗ ಅನ್ಬೇಕಿತ್ತು, ನೀ ಖರೆ ಗಂಡಸ ಮನುಷ್ಯ ಇದ್ದಂದ್ರೆ 10 ಮಂದಿ ಬಂದಿವು, ಕೊಡೋದಾದ್ರೆ ಮಕ್ಕಳ 10 ಮಂದಿ ಟಿಕೆಟ್ ಕೊಡ್ರಿ, ಇಲ್ಲ ಅವ್ರನ್ನ ಬಿಟ್ಟು ಹೊರಗೆ ಹೋಗ್ತಂತ ಅನ್ಬೇಕಿತ್ತು. ಅವ್ರನ್ನ ಆ 8 ಮಂದಿನ ಮೋಸ ಮಾಡಿದಂತ ಯಾರ ಇದ್ರೆ ಅದು ನಿಮ್ಮ ಊರು ಶಶಿರಾಜ್ ಪಾಟೀಲ್ ಇವನ ನಂಬಿ ಹೋದ್ರು, ತನ್ನ ಒಂದು ಟಿಕೆಟ್ ತಗೊಂಡ ಮತ್ತೆ ಹರಕೆ ಸೋತ್ ಹೊರಗೆ ಬಂದ. ಆ 8 ಕಪ್ ಅಳ್ಕೋತ ಮನ್ಯಾಗ ಕೂತಿದ್ವು, 8 ಅಳ್ಕೋತ ಮನ್ಯಾಗ ಕೂತಿದಾವ. ಇವು ಬಂದ್ರು ನೀ ಕೆಳಗಾಲಕ್ಕೆ ತಗೊಂಡಿದ್ದಿ ಟಿಕೆಟ್, ಮ್ಯಾಗಿಂದ ಉಲ್ಟಾ ಮಾಡಿ ಒಗಿತಾರ.
ಈ ಒಂದು ಜನರಿಗಿಂತ ನಿನಗೆ ಅಧಿಕಾರನ ಮುಖ್ಯ ಆಗಿತ್ತಂತ ಸಂದರ್ಭದಲ್ಲಿ ಸಮಾಜಗಳನ್ನು ಹಿಡಿದು ನಾವು ಮಾತಾಡಬೇಕಾಗ್ತದೆ. ಎಲ್ಲಿ ಮರಾಠ ಮಂದಿ ನನಗೊಂದು ಹೋಟ್ ಹಾಕಿರ್ತೇವೆ ಅವ್ರಿಗೆ ಹೇಳೋದು, ಮತ್ತೊಬ್ರು ಹೇಳೋದು, ಇವೆಲ್ಲ ನಾಟಕ ಬಂದ್ ಮಾಡ್ರಿ. ಇವತ್ತು ನಾವು ದಿವಂಗತ ಉಮೇಶ್ ಕತ್ತಿ ಇರಬಹುದು, ನಾನಿರ್ಬೋದು, ಸರ್ವಧರ್ಮೀಯ ಸಮಾಜದವರನ್ನ ನಾವು ಎತ್ಕೊಂಡು ಹೋಗುವಂತ ಜನ. ನಮಗೆ ಜಾತ್ಯತೀತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ, ಪಕ್ಷಾತೀತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬಾಳಿ ಬೆಳಿಗ್ಗೆ ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಆ ಸಂಸ್ಥೆಗೆ 5 ವರ್ಷ ಚೇರ್ಮನ್ ಮಾಡಿದ್ದೀವಿ. ಅದನ್ನ ಮರಿಬಾರ್ದು. ಜೊತೆಗೆ ಇಷ್ಟು ಮುದ್ದಾಗಿ ಅವ್ರು ಕರ್ಕೊಂಡು ಹೋಗಿದ್ರೆ, ಇಷ್ಟು ಬೆಣ್ಣೈತಿ ಅವ್ರು ಕರ್ಕೊಂಡು ಹೋಗಿದ್ರೆ, ಕನಗಲ ಜಿಲ್ಲಾ ಪಂಚಾಯತ್ ಎಲ್ಲ ಹೋಗಬೇಡ ಅಂದ್ರು ಸಹಿತ ಈ ದಿವಸ ಅವ್ರ ಮಾತು ಮೀರಿ ಹೋಗಿದ್ದಿ. ಅವ್ರ ಮಾತು ಮೀರಿ ಹೋಗಿದ್ದು ದೊಡ್ಡ ತಪ್ಪು. ಯಾಕಂದ್ರೆ ಜನರು ನಮ್ಮ ದೇವರು, ನಮ್ಮನ್ನ ಆರಿಸಿ ಕೊಟ್ಟವರು, ನಮ್ಗ ಆಯ್ಕೆ ಮಾಡಿದವರು, ಅವ್ರ ಮಾತನ್ನ ನಾವೆಂದೂ ಮೀರ್ತಕ್ಕದ್ದಲ್ಲ. ಆದರೂ ಸಹಿತ ನೀವು ಮೀರಿ ಹೋಗಿದ್ದಕ್ಕೆ ಬರುವಂತ ದಿನಮಾನಗಳಲ್ಲಿ ನಮ್ಮ ದೇವರ ಮತದಾರಗಳೇ ನಿಮಗೆ ಬುದ್ಧಿ ಕಲಿಸ್ತಾರ ಅನ್ನೋದು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆ ಒಂದು ಸಂದರ್ಭದಲ್ಲಿ ನಾವು ಇವತ್ತು 5 ವರ್ಷ ನಿಮಗೇನ ಸಂಸ್ಥಾ ಚೇರ್ಮನ್ ಆಗುವಂತ ಕೆಪಾಸಿಟಿ ಇಲ್ಲ. ಸುಮ್ಮ ಮರಾಠ ಸಮಾಜದಾಗ ಹುಟ್ಟಿದೆಯಾ ಅಂದ ಕೂಡಲೇ ನಿಮಗೆ ಆ ಸಮಾಜ ಸಲುವಾಗಿ ನಿಮಗೆ ಚೇರ್ಮನ್ ಮಾಡಿದ್ರು ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಬಿಟ್ಟಿರ್ತಕ್ಕಂಥ 8 ಜನರ ಗತಿ, ಅವ್ರ ಸಮಸ್ಯೆ ಏನ್ ಮಾಡಿದ್ರು, ಏನ್ ತಪ್ಪು ಮಾಡಿದ್ರು, ಅವ್ರಿಗೇನೋ ತಲೆಯಾಗ ಹಾಕಿ ಏನೋ ತುಂಬಿ ಮಾಡಿ ಕರ್ಕೊಂಡು ಹೋದ್ರಿ. ಮುಂದೆ ಅವ್ರನ್ನ ಬಿಡಿಸಿರಿ. ಈಗ 8 ಮಂದಿನ ಬಟ್ 2 ಟಿಕೆಟ್ ಅವ ಮತ್ತು ಎಲಿಮಲಿ ಬಸ್ಗೋಡ ಇಬ್ರು ಗಜಂ ಬೀಳ್ತಾರೆ. ಅವ್ರ ಊರಾಗ ಹೊಟ್ಟು ಬಿಡೋದ, ಈ ಊರಾಗ ಹೊಟ್ಟು ಬಿಡೋದ, ಇಬ್ಬರಿಗೂ ಬಿಡುದು. ಅದ್ ನನ್ನ ಖಾತ್ರಿ. ಆದರೂ ಸಹಿತ ಇವತ್ತಿನ ದಿವಸ ನಾನು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಗೋಕಾಕ್, ಯಮಕರ್ಮಾಡಿ, ಮೂಡಲ್ಗಿ, ನಿಪ್ಪಾಣಿಂದ ಈ ಸೂಜಿ ಡಬ್ನ ದಾರ ಮಾರವ್ರು ಬರಾಕತ್ತಾರ. ಅವ್ರು ಸೂಜಿ ಡಬ್ನ ದಾರ ಬರತ್ತಾರ. ಮಕ್ಕಳ ಸೂಜಿ ಡಬ್ನ ದಾರ ಮಾರಕ್ ಬರಂಗಿಲ್ಲ. ಅವ್ರ ಮಧ್ಯಾಹ್ನ 2 ಗಂಟೆಗೆ ಬರ್ತಾರ. ಅವ್ರು 2 ಗಂಟೆಗೆ ಬಂದಾಗ ಪೇಟೆಗಿಂದ ಹಾದು ಹೋಗ್ತಾರ. ಆ ಪೇಟೆಗಿಂದ ಹಾದು ಹೋಗೋ ಮುಂದೆ ಸೂಜಿ ಡಬ್ನ ದಾರ ಹತ್ತಿರ್ತಾರ. ಖರೆ ಅವ್ರ ಲಕ್ಷ ಇರ್ತದೆ ಯಾವ ಬಾಗಲ್ ಸಡ್ಲೈತಿ, ಯಾವ ಬಾಗಲ್ ಕೀಲಿಲ್ಲ, ಯಾವ ಮಣಿ ಹಿಂದಿನ ಹಿತ್ಲು ಬಾಗಲೈತಿ, ಯಾವ ಮಣಿ ಹಂಚ ಸಡ್ಲದಾವು, ರಾತ್ರಿ ಬಂದ್ರೆ ಲಗುಟ್ ಯಾವ ಬಾಗಲ ಜಾಯಿಸಿ ಹೋದ್ರೆ ಮುರಿದು ಬೀಳ್ತೈತಿ, ಒಳಗ್ ಹೋಗಿ ನಾವ್ ಯಾವಾಗ ಲೂಟ್ ಮಾಡ್ತೀವಿ, ಏನೇನ್ ಈ ಮನ್ಯಾಗ ಐತಿ, ನಾಯಿ ಯಾವ ಮನ್ಯಾಗಿಲ್ಲ, ನಾಯಿ ಯಾವ ಮನ್ಯಾಗ ಐತಿ, ಬೆಕ್ ಯಾವ ಮನ್ಯಾಗಿಲ್ಲ, ಬೆಕ್ ಯಾವ ಮನ್ಯಾಗ ಐತಿ, ಅದನ್ನ ನೋಡು ಸಲುವಾಗಿ ಸೂಜಿ ಡಬ್ನ ದಾರ ಮಧ್ಯಾಹ್ನದಾಗ ಬರೋ ಮಂದಿ ಬಂದೈತಿ. ಈಗ ಆ ಮಂದಿ ಕಡಿತಕ್ಕ ಬರೋಸುದಿಲ್ಲ. ಅವರ ಸೂಜಿ ಡಬ್ನ ದಾರದಾಗ ಬರುದಿಲ್ಲ. ಸೂಜಿಯಾಗ ಎಟ್ಟು ಉಳಿದೋತು, ಡಬ್ರದಾಗ ಎಟ್ಟು ಉಳಿದೋತು, ದಾರದಾಗ ಎಟ್ಟು ಹೊಟ್ಟೋತು. ನಿಮ್ಮ ಮನೆಗಳು ನೋಡ್ಕೊಂಡು ಹೋಗಿ ರಾತ್ರಿ ನಿಮ್ಮ ಮನೆ ಲೂಟ್ ಮಾಡೋ ಸಲುವಾಗಿ ಬಂದಂತ ಜನ ಇವತ್ತು ದಿವಸ ನಿಮ್ಮ ಊರಾಗ ತಿರುಗಾಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಅಂತ ಜನ ನಮ್ಮ ಊರಲ್ಲಿ 2.5 ತಿಂಗಳು ಸೂಜಿ ಮಾರತ್ತಾರ, 2.5 ತಿಂಗಳ ಡಬ್ನ ಮಾರತ್ತಾರ, 2.5 ತಿಂಗಳ ದಾರ ಮಾರಾಕತ್ತಾರ. ಒಂದು ಗಿರಾಕಿ ಇಲ್ಲ. ಮತ್ತೆ ಎಲ್ಲಾ ಮನೆಗಳು ಕೀಲಿದ್ರು ಗೋದ್ರೇಜ್ ಕೀಲಿದ, ಅವೇನ್ ಗಜಮ್ ನಿಂತರು ಮುರಿದಿಲ್ಲ. ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಹೊರಗಿನವ್ರು ಬಂದು ತಮ್ದೇನೋ ಒಂದು ಬೆಳೆ ವಿಶ್ಕೊಳ್ಳುವಂತ ಕೆಲಸ ಮಾಡಕತ್ತ. ಈಗ ಅದನ್ನಾಗವತ್ತು ಅಂತ ಅಂದ್ಕೂಡಲೇ ಇವತ್ತು ಅನೌನ್ಸ್ ಮಾಡಕತ್ತಾರ. ಮುಸ್ಲಿಂ ಸಮಾಜಕ್ಕೆ 8 ರೊಕ್ಕ, ಮುಸ್ಲಿಂ ಸಮಾಜಕ್ಕೆ 20 ಲಕ್ಷ, ಈ ಸಮಾಜಕ್ಕೆ 20 ಲಕ್ಷ, ಆ ಸಮಾಜಕ್ಕೆ 10 ಲಕ್ಷ. ಇಟ್ಟೆಲ್ಲಿ ಪ್ರೀತಿ ಬತ್ತಪ್ಪ. ಈಗ ಹಿಡಿದು ಹೇಳಿತ್ತ ಮುಸ್ಲಿಂ ಸಮಾಜ ನಿಮ್ಮ ಮನೆಯಾಗಿತ್ತು, ಮುಸ್ಲಿಂ ಸಮಾಜ ನಿಮ್ ಕಾಂಗ್ರೆಸ್ ಪರವಾಗಿತ್ತು, ಎಲ್ಲರೂ ಇದ್ದೀವು. ಈಗ ಎಲ್ಲಿದು ಉಕ್ಕಿ ಬತ್ತು. ಇವತ್ತು ಮೊದಲು ಮುಸ್ಲಿಂ ಸಮಾಜದವ್ರು ಅರ್ಜಿ ಕೊಡ್ಬೇಕು, ನಮ್ಮ ಸಮಾಜಕ್ಕೆ ಇಷ್ಟು ಬೇಕಾಗೈತಿ ಅಂತ. ಅದ್ರ ಮ್ಯಾಗ ಉತ್ತರ ಕೊಡ್ಬೇಕು, ಎಸ್ಟಿಮೇಷನ್ ಕೊಡ್ಬೇಕು. ಅದು ಹೋಗಿ ಜಿಲ್ಲಾ ಪಂಚಾಯತ್ದಿಂದ, ಸಿಇಒದಿಂದ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಮಂಜೂರಾಗಿ ಬರ್ಬೇಕು. ಇದು ಐಬ್ಯಾಗ ಕೂತ್ ಲೆಟರ್ ಮಾಡಿ ಸೇವ್ ಮಾಡಿ ಕೊಟ್ರವೇನು ರೊಕ್ಕ ಬರ್ತಾವು. ಮತ್ ಹಂಗಾರ ನಿಕೆ ಅದಲ್ಲ ಮಗ, ನಮ್ಮ MLA ಅದಲ್ಲ. ನೀ 20 ಕೊಟ್ರೆ ನಾವು 40 ಕೊಟ್ರೆ ನಾವು 80 ಏನ್ ಬಹಳ ಅದ್ರ ಅವ ಮಂತ್ರಿ ಅದಾನು, ಇವ್ ನಕ್ಕಿಲ್ಲ MLA ಅದಾನು. ಅವ ಮೊದಲು MLA ಆದ್ಕೂಡ ಮಂತ್ರಿ ಆಗ್ತಾನು. ಮತ್ತೆ ಇವು MLA ಅದಾನು. ಮತ್ತ ಅವ್ ಲೆಟರ್ ಪ್ಯಾಡ್ ಮೇಲೆ ಸಹಿ ಮಾಡಿ ಕೊಟ್ರೆ ನಡೀತೈತಿ ಅಂದ್ರೆ ನಿಕ್ಯಾನ್ ಕಡೆ ಖುಲ್ಲಾ ಸಹಿ ಮಾಡಿಸ್ಕೊಡ್ತಾನೆ. ನಿಮ್ಗೆ ಬೇಕಾದ್ರೆ ಬರ್ಕೊಡ್ರಿ, ಚುನಾವಣೆ 2 ದಿವಸ ಐತಿ, ಸೋಲು ಖಾತ್ರಿ ಆಗೈತಿ. ಯಾವ ನನ್ ಬೆಣ್ಣ ಹತ್ತುದಿಲ್ಲ, ಮೈಂದಿ ಬರುದಿಲ್ಲ. ಇವ್ರೇನ್ ರೊಕ್ಕ ಕೊಟ್ಟರು ತಿರುಗಿ ನಮ್ ಕಡೆ ಓಟ್ ಹಾಕುದಿಲ್ಲ. ಎಲ್ಲ ಖಾತ್ರಿ ಆದ್ಕೊಳ್ಳಿ ಈ ನಾಟಕ ಮರಾಠ ಸಮಾಜ, ಜೈನ್ ಸಮಾಜ, SC ಸಮಾಜ, ಆ ಸಮಾಜ, ಈ ಸಮಾಜ ಅಂತೇಳಿ ಇವತ್ತು ದಿವಸ ನೀವು ಪತ್ರ ಕೊಟ್ರೆ ನಮ್ಮ ಮೈಂದ್ ನಂಬುದಿಲ್ಲ.
ಹುಕ್ಕೇರಿ ತಾಲೂಕಿನ ಮಂದಿ ಐತಿ ಭಾಳ ಕೆಡ್ಸೋಳು ಮಕ್ಕಳು ನಾವು. ಏನೇ ಹುಕ್ಕೇರಿ ತಾಲೂಕಿನ ಮಂದಿ ಇದ್ರು ಸಹಿತ ಇವತ್ತಿನ ದಿವಸ ನಾವು 9 ತಿಂಗಳು 9 ದಿವಸ 9 ಮಿನಿಟ್ 9 ಸೆಕೆಂಡಿಗೆ ನಾವು ಹೊರಗೆ ಬಂದಿವಿ ಅನ್ನೋ ಮಾತನ್ನು ಸಹಿತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡಕತ್ತ. ಈ ಮಾತುಗಳನ್ನ ಜನ ನಂಬೋದಿಲ್ಲ. ಈ ಜನ ದಿಶಾಭೂಲ್ ಮಾಡುವಂತ ಒಂದು ವ್ಯವಸ್ಥೆ, ಜನರನ್ನ ದಿಶಾಭೂಲ್ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಆಗುದಿಲ್ಲ. ಯಾಕಂದ್ರೆ ದಿಶಾಭೂಲ್ ಮಾಡಿ ಇವತ್ತು ದಿವಸ ಗೋಕಾಕ್ ಏನಾಗೈತಿ, ಹರಬಾವಿ ಏನಾಗೈತಿ, ಯಮಕನಮಡಿ ಏನಾಗೈತಿ, ಇವತ್ತು ದಿವಸ ನಿಪ್ಪಾಣಿ ಏನಾಗತೈತಿ ಎಲ್ಲ ನಮ್ಗೆ ಗೊತ್ತೈತಿ. ಇದೇ ಹೇಳ್ರು ಅದು ಹಂಗಾಗ್ತೈತಿ ಹಿಂಗಾಗ್ತೈತಿ, ಏನ್ ಲೆಕ್ಕ ಮಾಡಕ್ ಹೋಗ್ಬೇಡ್ರ. ಸಿಂಪಲ್ ವಿಷಯ ಐತಿ. ಎಟ್ ಹಾಲ್ಸಿದ್ನಾಥ್ ಫ್ಯಾಕ್ಟ್ರಿ ಲಾಸ್ ಆಗ್ತೈತಿ, ಅಟ್ ಬೀರೇಶ್ವರ ಬ್ಯಾಂಕ್ ಲಾಭದಾಗ ಬರ್ತೈತಿ. ಇದನ್ನ ಹಾಕೋದ ಇಲ್ಲಿ ತುಂಬಿಕೊಳ್ಳೋದ, ಇದನ್ನ ಹಾಕೋದ ಇಲ್ಲಿ ತುಂಬಿಕೊಳ್ಳೋದ, ಕಡಿಕೊಂಡು ನಿಲಾವ್ ಮಾಡಿ ಅದನ್ನ ಅವ್ರ ಹೆಸರು ಮಾಡ್ಕೊಂಡ್ಬಿಡೋದ. ಈ ವ್ಯವಸ್ಥೆ ಇದ್ದಾಗ ಓಪನ್ ಸೀಕ್ರೆಟ್. ಆ ಬ್ಯಾಲೆನ್ಸ್ ಶೀಟ್ನಾಗ ನೋಡ್ರಿ, ಹಾಲ್ಸಿದ್ನಾಥ್ ಶುಗರ್ ಫ್ಯಾಕ್ಟ್ರಿ 2017ರಿಂದ 2025 ಇರ್ತಕ್ಕಂಥ 7 ವರ್ಷದ 8 ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡ್ರಿ ನೀವು. ಅಲ್ಲಿ ಎಷ್ಟು ನುಕ್ಸಾನ್ ಆಗೈತಿ ಹಾಲ್ಸಿದ್ನಾಥ, ಅಷ್ಟು ಇಲ್ಲಿ ಬೀರೇಶ್ವರ್ ಪ್ರಾಫಿಟ್ ಆಗೈತಿ. ಅಂದ್ರೆ ಅಲ್ಲಿ ತೆಗೆದು ಇಲ್ಲಿ ಜಮಾ ಹಿಡಿತಾರೆ ಇಷ್ಟ ಅವ್ರು. ಮತ್ತೆ ಹಗಲಿ ದರೋಡಿ ಮಾಡಿ ಹಗಲಿ 50,000 ಕ್ವಿಂಟಲ್ ಮಾರೋರ್ ಮುಂದೆ ನಾವೇನ್ ಮಾತಾಡಕ್ಕೆ. ಮತ್ತೆ ಈಗ ಹಗಲಿ ದರೋಡಿ ಮಾಡೋರ್ನ ಇವತ್ತು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ತಂದು ಮಾತಾಡ್ಸಕ್ಕೆ ಅವ್ರು ನಮ್ಮ ಕಡೆಯಿಂದ ಬುದ್ಧಿ ಹೇಳಿಸ್ತಾರಂದ್ರೆ, ಇವತ್ತು ದಿವಸ ಒಂದು ಮಾತು ಕೇಳ್ತಾರೆ. ಆ ದಿವಸ ಹಿರಣ್ಯಕೇಶಿಯಾಗ ಅವ್ರು ಮಾತಾಡ್ರು, ಯಾರು ಸೊಸೈಟಿ ಅವರು ಏನೋ ನಿಮಗೆ ಬೇಕಾದ್ರೆ ಟ್ರ್ಯಾಕ್ಟರ್ ಬೇಕಾದ್ರೆ, ಪೈಪ್ ಬೇಕಾದ್ರೆ, ಎಮ್ಮೆ ಬೇಕಾದ್ರೆ, ಆಕಳು ಬೇಕಾದ್ರೆ, ಏನೇ ಬೇಕಾದ್ರೆ ನನ್ನ ಕಡೆ ಬರ್ಬೇಕಂತ ಹೇಳ. DCC ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ, ಅದು ರೈತರ ಆಸ್ತಿ, ಸ್ವಾಭಿಮಾನದ ಸಂಕೇತ. DCC ಬ್ಯಾಂಕ್ ರೈತರ ಸ್ವಾಭಿಮಾನದ ಸಂಕೇತ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರು ಉಳ್ಳವರು ಅಲ್ಲಿ ಡಿಪಾಸಿಟ್ ಮಾಡಿದಾರೆ ಆ ಹಣವನ್ನು ಕಡಿಮೆ ಬಡ್ಡಿ, ಸರ್ಕಾರದ ಯೋಜನೆಯಲ್ಲಿ ಕಡಿಮೆ ಬಡ್ಡಿದ ಮುಖಾಂತರ ರೈತರಿಗೆ ಶೂನ್ಯ ಬಡ್ಡಿ ದರದ ಮುಖಾಂತರ ರೈತರಿಗೆ ಎಕರೆಕ್ಕೆ 40,000 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಮಾಡೋದ್ರ ಮುಖಾಂತರ ಇವತ್ತು ದಿವಸ ರಾಜ್ಯದಲ್ಲಿ 1 ನಂಬರ್ದಲ್ಲಿ ಇವತ್ತು ದಿವಸ ನಮ್ಮ DCC ಬ್ಯಾಂಕ್ ಅದ ಮುನಿಗೋಗಿತ್ತು. 96ನೇ ಇಸ್ವಿಯಾಗ 96, 98ನೇ ಇಸ್ವಿಯಾಗ ಮುನಿಗಿ ಹೋದಂತ ಬ್ಯಾಂಕ್ ಅನ್ನ ಸತ್ ಹವಾಮಾನ ಕೊಳಕೆಟ್ಟನು ಇಡೀ ಜಿಲ್ಲಾ ಜನ ಇಲ್ಲ ನಿನ್ ಮ್ಯಾಗ ವಿಶ್ವಾಸ ಐತಿ, ನೀ ಜೀವಂತ ಮಾಡ್ತಿ ಅನ್ನುವಂತ ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ಆ ಸತ್ ಕೊಳ್ಳ ಕಟ್ಕೊಂಡು ಎಲ್ಲಾ ಪಕ್ಷದ ಜನರನ್ನು ಕರೆದು ವಿಶ್ವಾಸಕ್ಕೆ ತಗೊಂಡು ಇವತ್ತು 2005ನೇ ಇಸ್ವಿಯಲ್ಲಿ ಅದನ್ನ ಲಾಭ ಮಾಡೋದ್ ಮುಖಾಂತರ ಮುಳುಗುವಂತ ಬ್ಯಾಂಕು, ಮುಚ್ಚುವಂತ ಬ್ಯಾಂಕು, ಬಂದ್ ಆತ ಅನ್ನುವಂತ ಬ್ಯಾಂಕು ಚಾಲೂ ಮಾಡೋದ್ರ ಮುಖಾಂತರ 2005ರಲ್ಲಿ ಪ್ರಥಮವಾಗಿ ಲಾಭ ಮಾಡಿದ್ವಿ. ಲಾಭದ ಮುಖಾಂತರ 2025ರವರೆಗೆ ಇವತ್ತು ಲಾಭದಾಗ ಬ್ಯಾಂಕ್ ಬಂದದ. ಅದಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು 2009 ಜರ್ಮನಿಗಿರಿ ಬಿಟ್ನಿ. ಈ 1 ವರ್ಷದಿಂದ ನಾ ಜರ್ಮನಿಗಿರಿ ಬಿಟ್ಟಾಗ ಎಷ್ಟು ಡಿಪಾಸಿಟ್ ಇತ್ತು? ಇವತ್ತು 6,800 ಕೋಟಿ ಡಿಪಾಸಿಟ್ ಇತ್ತು. ಆದ್ರೆ ಇವತ್ತು ಅದು 5,200 ಕೋಟಿ, 1,600 ಕೋಟಿ ರೂಪಾಯಿ ಇವತ್ತು ದಿವಸ ಜನ ಬರೀ ನಾ ಚೇರ್ಮನ್ ಇಲ್ಲ ಅಂದ್ಕೊಳ್ಳಿ ಇವತ್ತು ದಿವಸ ತಕ್ಕೊಂಡಿದ್ದಾರೆ. ಮಂದಿ ಜನ ವಿಶ್ವಾಸ ಇವತ್ತು ಇನ್ನೂ ನಿಮ್ಗೆ ಮಾತಾಡ್ತಾನೆ, ಜನರ ಮುಂದೂ ಹೇಳ್ತಾನ. ನಾಳೆ ಅಂದ್ರೆ ಇವತ್ತು ನಮ್ಮ ಜಿಲ್ಲಾದ ಕಂಪ್ಲೀಟ್ ನಮ್ಮ ಜಿಲ್ಲೆಯ 15 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಬಹಳ ವಿಚಾರ ಮಾಡಿ ನಿರ್ಣಯ ತಗೊಂಡು ರೊಕ್ಕ ಪಕ್ಕ ತಗೊಂಡು ಹೋಟ್ ಹಾಕಿರೋ ಬ್ಯಾಂಕ್ ಉಳಿದಿಲ್ಲ. ರೊಕ್ಕ ತಗೊಂಡು ಹೋಟ್ ಹಾಕಿರೋ ಬ್ಯಾಂಕ್ ಉಳಿದಿಲ್ಲ. ನಿಮಗ್ ಮುಂದೆ ಭವಿಷ್ಯದಾಗ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ಸಾಲಿನ ಸೌಲಭ್ಯ ಸಿಗಬೇಕು, ಕೇಂದ್ರ ಸರ್ಕಾರ ಸೌಲಭ್ಯ ಸಿಗಬೇಕು, ರಾಜ್ಯ ಸರ್ಕಾರ ಸೌಲಭ್ಯ ಸಿಗಬೇಕು, ಬ್ಯಾಂಕ್ ಉಳಿಬೇಕು, ನಮ್ಮ ಸೊಸೈಟಿ ಲಾಭ ಆಗಬೇಕು, ರೈತರು ಉಳಿಬೇಕು. ರೈತರಿಗೆ ಎಮ್ಮೆ, ಆಕಳ, ಗೊಬ್ಬರ ತರಿಸಲುವಾಗಿ ದುಡ್ಡು ಬೇಕು, ಪೈಪ್ಲೈನ್ ಮಾಡಕ್ ದುಡ್ಡು ಬೇಕು, ಡ್ರಿಪ್ ಮಾಡಕ್ ದುಡ್ಡು ಬೇಕು, ಟ್ರ್ಯಾಕ್ಟರ್ ತರಕ್ ದುಡ್ಡು ಬೇಕಂದ್ರೆ ಇವತ್ತು ದಿವಸ ಒಳ್ಳೆ ಜನರನ್ನು ತಾವು ಆಯ್ಕೆ ಮಾಡಿ ಕಳಿಸ್ರಿ. ಒಳ್ಳೆ ಜನರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಮಾತ್ರ ಬ್ಯಾಂಕ್ ಉಳಿತದೆ. ಮತ್ತು ನೀವು ಸುಮಾರು ಜನರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ನಕ್ಕಿ ಇಲೆಕ್ಷನ್ ರಿಸಲ್ಟ್ ಬಂದು ಮರುದಿವಸನ ಡಿಪಾಸಿಟ್ ಏನ್ 2,000 ಅಲ್ಲಿ ಕಡಿಮೆ ಆಗ್ತೈತಿ ಅನ್ನೋ ಮಾತನ್ನ ಸಹಿತ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾರು ಅಲ್ಲಿ ಹರಾಮಿ ರೊಕ್ಕ ಇಟ್ಟಿಲ್ಲ. ಆ DCC ಬ್ಯಾಂಕಿನಲ್ಲಿ ಯಾರು ಹರಾಮಿ ರೊಕ್ಕ ಇಟ್ಟಿಲ್ಲ. ಎಲ್ಲರೂ ರೈತ ವರ್ಗದವರು, ಮಧ್ಯಮ ವರ್ಗದವರು, ಮೇಲ್ವರ್ಗದವರು, ಕೆಳವರ್ಗದವರು, ಸಾಮಾನ್ಯ ಜನ ಇವತ್ತು ದಿವಸ ಅಲ್ಲಿ ದುಡ್ಡು ಇಟ್ಟಿದ್ದಾರೆ. ಅವರ ಬೆವರಿನ ದುಡ್ಡು, ಅವರ ಹೊಲದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತಾವು ಗಳಿಸಿ ಮಾಡಿದಂತ ದುಡ್ಡನ್ನ ತಮ್ಮ ಮಕ್ಕಳ ಮದುವೆಗೋ, ಮಕ್ಕಳ ಶಿಕ್ಷಣಕ್ಕೋ, ಮನಿ ಕಟ್ಟಾಕೋ ಅಥವಾ ಮನಿ ಮಣಿತಾಣದ ಉದ್ದೇಶ ಯಾವುದೋ ಒಂದು ಚಲೋ ಉದ್ದೇಶಕ್ಕೂ ಇಟ್ಟಿದ್ದಾರೆ ಹಣ. ಇವತ್ತು ದಿವಸ ನಿಮ್ಮಂತ ಜನ ಬಂದು ಈಗ ನನ್ನ ಕಡೆನೇ ಬರ್ಬೇಕಂತಂದ್ರೆ ಭಿಕ್ಷಾ ಬಿಡುವಂತ ಅವಶ್ಯಕತೆ ಹುಕ್ಕೇರಿ ತಾಲೂಕಿನ ಜನರಿಗೂ ಇಲ್ಲ, ಬೆಳಗಾವಿ ಜಿಲ್ಲಾ ರೈತರಿಗೂ ಇಲ್ಲ ಅನ್ನೋ ಮಾತನ್ನು ಸ್ವಚ್ಛವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ನಾನು. ಇವತ್ತು ಬೆಳಗಾವಿ ಜಿಲ್ಲಾ ರೈತರು
ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ದಿವಸ 4,50,000 ರೈತರಿಗೆ ನಾವು ಸಾಲ ಹಂಚಿದೀವಿ. ಇವರ ಪುನಃ ಶ್ರೀಮಂತದ ಆ ರೈತರು ಸುಮ್ ಸಾಲ ಇರಬೇಕು, ಸಿಗಾಕತ್ತೈತಿ, ಅದು ತಗೊಂಡ ಅನುಕೂಲ ಮಾಡ್ಕೋಬೇಕು ಅನ್ನೋ ಸಲ ಅವ್ರು ತಗೊಳಕತ್ತಾರ. ನಾನು ಮನೆಗೆ ಬರ್ಬೇಕು, ನಿನ್ನ ಮನೆಗೆ ಬರ್ಬೇಕಂದ್ರೆ ರೈತರ ಬಂದ್ ಇವತ್ತು ದಿವಸ ನಿಮ್ಮನ್ನು ಎದಿ ಮ್ಯಾಗ ಓದಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ರೈತರ ಆ ಬ್ಯಾಂಕು ರೈತರ ಬ್ಯಾಂಕು, ಅದು ವ್ಯಾಪಾರಸ್ಥರ ಬ್ಯಾಂಕು, ಅದು ಠೇವದಾರರ ಬ್ಯಾಂಕು, ಅದು ಒಳ್ಳೆಯ ಜನರ ಬ್ಯಾಂಕು. ಅಲ್ಲಿ ಸುಮಾರು ಜನ ಇವತ್ತು ದಿವಸ ಕೂಡಿದಾದ್ರೆ ಇವತ್ತಿನ ದಿವಸ ಆ ಬ್ಯಾಂಕು ಬಹಳ ದಿವಸ ಬದುಕುವುದಿಲ್ಲ. ಅದನ್ನು ಗಮನವಾಗಿ ಇಟ್ಕೊಂಡು ಬೆಳಗಾವಿ ಜಿಲ್ಲಾ 15 ತಾರೀಕಿನ ಎಲ್ಲಾ ಸೊಸೈಟಿಯವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆ ಜನರನ್ನ ಆಯ್ಕೆ ಮಾಡಿಕೊಡ್ರಿ. ಬ್ಯಾಂಕಿನ ವ್ಯವಸ್ಥಿತವಾಗಿರ್ತಕ್ಕಂಥ ಜನರ ಅಧ್ಯಕ್ಷರು, ಉಪಾಧ್ಯಕ್ಷರ ಆದ್ರೆ ವ್ಯವಸ್ಥಿತವಾಗಿ ಇನ್ನೂ ನಡೀತದ. ಅದು ಈ ಒಂದು ವ್ಯವಸ್ಥಿತವಾಗಿ ನಡೀತದ. ಇನ್ನೊಂದು 50 ವರ್ಷ ಆದ್ರೆ ಇನ್ನೂ ಹೆಚ್ಚಿನ ಈ ಒಂದು ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ನಡೀತದೆ. ಆ ನಿಟ್ಟಿನಲ್ಲಿ ತಾವು ಹೆಚ್ಚಿನ ಒಳ್ಳೆಯ ಜನರನ್ನ ಆಯ್ಕೆ ಮಾಡುವಂತ ಕೆಲಸ ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಎಲ್ಲಾ ಜಿಲ್ಲೆಯ BKPS ನ ನಿರ್ದೇಶಕರು ಒಳ್ಳೆಯ ಜನರಿಗೆ ರೊಕ್ಕ ಪಕ್ಕ ಬೇಡ, ಅವೇನು ಒಂದು ತಾಸು, ಒಂದು ವರ್ಷ, ಒಂದು 6 ತಿಂಗಳು 3 ತಿಂಗಳು ಬರ್ತಾವ. ಅದ್ರ ಮುಂದೆ ಸಂಸ್ಥಾಗಿ ಹೋಗ್ಬಾರ್ದು, ಮುಗಿದು ಹೋಗಿ ಮುಂದೆ ಮಾಡಕ್ ಅವಕಾಶ ಇಲ್ಲ. ಅದರ ಸಲುವಾಗಿ ದಯಮಾಡಿ ಬೆಳಗಾವಿ ಜಿಲ್ಲಾ ರೈತರಲ್ಲಿ ವಿನಂತಿಯನ್ನು ಮಾಡ್ತಾನೆ, ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಆ ಸಂಸ್ಥೆಯಿಂದ ಉಪಯೋಗ ಬೇಕಾದ್ರೆ ಒಳ್ಳೆಯ ಜನರನ್ನ ಆಯ್ಕೆ ಮಾಡಿಕೊಡ್ರಿ. ಈ ಒಂದು ಸ್ವಾಭಿಮಾನಿ ಜನರನ್ನ ಆಯ್ಕೆ ಮಾಡಿಕೊಡ್ರಿ, ಸಹಕಾರಿ ಜನರನ್ನ ಆಯ್ಕೆ ಮಾಡಿಕೊಡ್ರಿ. ವಿಶೇಷವಾಗಿ ನಿಮ್ಮೂರಾಗ 2 PKPS ಅದಾವ. ಒಂದು PKPS ನಾನು ಸ್ಥಾಪನೆ ಮಾಡಿದ್ದು ಉಮೇಶನ ಕತ್ತಿಯವರು ಬೆಣ್ಣ ಹತ್ತಿ ಇದನ್ನ PKPS ಒಂದು ಬೇಕು ಮಾಡಿಕೊಡು ಅಂದಾಗ ಇವತ್ತು ದಿವಸ ಉಮೇಶನ ಕತ್ತಿಯವರ ಮಾರ್ಗದರ್ಶನದಲ್ಲಿ PKPS ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ ಇವತ್ತು ಇದನ್ನು ರಿಜಿಸ್ಟ್ರೇಷನ್ ಮಾಡಿ ಓಪನಿಂಗ್ ಮಾಡಿ ಹೊಸ ಬಿಲ್ಡಿಂಗ್ ಆಯ್ತು. ಈ ಹೊಸ ಬಿಲ್ಡಿಂಗ್ ಚಿತ್ರ ಯಾಕೆ ಬೇಕಾದ ತಗೊಂಡ್ಬಂದಿರು. ನಾನು ಅದನ್ನ ತೆಗೆದು ಹೋಗೋದು ಹಿಂದಾಗಡೆ ರೈಲ್ವೆ ಡಬ್ಬಿಗೆ ಉದ್ದ ಮಾಡ್ಕೊಂಡ್ ಬಂದಿರ. ಅದನ್ನ ನಾನು ತೆಗೆದು ಹೋಗೋದು ನಾ ಸ್ವತಃ ಪ್ಲಾನ್ ಮಾಡಿ ಅದನ್ನ ಹಿಂಗ್ ಮಾಡೋದಲ್ಲ, ಹಿಂಗ್ ಮಾಡ್ರಿ, ಮುಂದೆ ಕುಲ್ಲ ಇರ್ರಿ, ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಆಗ್ತೈತಿ. ಭವಿಷ್ಯದಾಗ ಮತ್ತೇನು ನಾಲ್ಕು ರೊಕ್ಕ ಮುಂದೆ ಕಟ್ಟೋಕ್ರೆ ಈಗ ಜಾಗ ಬಿಡೋದು ಈ ಪ್ರಕಾರ ಎಲ್ಲ ಕಟ್ಸವ್. ಇದು ಶುರುವಾಗಿದ್ರು ನನಗೆ ಕೆಟ್ಟಾಗಿದ್ರು ನನಗೆ ಸಂಬಂಧ. ಇವ್ರು ಯಾರು ತಿಳಿ ವರ್ಷ ನಾವು ಓಡಿಸಿ ಮಾಡಿದ್ವಿ. ಆದ್ರೆ ಇವತ್ತು ಇದು 12 ವರ್ಷದ ಬ್ಯಾಂಕ್, 15 ವರ್ಷದ ಬ್ಯಾಂಕ್ ಇದು. ಯಾಕಂದ್ರೆ ಇದು ಎಂದು ಬ್ಯಾಂಕ್ ಸ್ಥಾಪನೆ ಆಗಿತ್ತು. ಉಮೇಶನ ಓಪನಿಂಗ್ ಬಂದಿದ್ದ, ಉಮೇಶನ ಪತ್ ಹಂಚಾಕ್ ಬಂದಿದ್ದ. ಓಪನಿಂಗ್ ಆದ ದಿವಸ ಪ್ರಭಾಕರ್ ಕೋರೆ ಅವ್ರಿಗೆ ಗೋಣಕ್ಕೆ ಇತ್ತು. ನಾನು ಬೆಂಗಳೂರಿಂದ ಬರಾಕತ್ತೀನಿ, ವಿಲನ್ ಹೋಟೆಲ್ದಾಗ ನಾನು ಪುರಿ ತಿನ್ನಾಕತ್ತೀನಿ. ನಂಗೆ ಮೆಸೇಜ್ ಬಂದ ಕೂಡಲೇ ಇವೆರಡು ಸಾಲ ಖರ್ಚಾಕಿರ್ತಿಲ್ಲ. ಒಂದು ಇದು ಕಲ್ಮೇಶ್ವರ PKPS ಸೊಲ್ಲಾಪುರ, ಇನ್ನೊಂದು ಪಂಚಲಿಂಗೇಶ್ವರ PKPS ನಿಡ್ಸೋಶಿ. ಇವರಿಗೆ 1,30,00,000, ಅವ್ರಿಗೆ 1,80,00,000. ಅವ್ರಿಗೆ ನಾ ಇಳಿದ ಮೊದಲ ಇಳಿದ ಪೇಟೆಗೆ ಟಿಸಿಗಳಿಗೆ ಫೋನ್ ಹಚ್ಚಿನಿ, ಸಾಲ ನೀವು ಜಮಾ ಖರ್ಚು ಮಾಡಿದಿರಲತ್ತೆ. ಇನ್ನ ಇಲ್ರಿ ನನಗೇನು ಗೊತ್ತಿಲ್ಲ, ಬೆಳತಕ ಜಮಾ ಖರ್ಚಾಗ್ಬಿಡುತ್ತೆ. ಬೆಳತಕ 1,30,00,000 ಇಲ್ಲಿ ಜಮಾ ಖರ್ಚು ಮಾಡಿಸಿದ್ರು, 1,80,00,000 ಅಲ್ಲಿ ಜಮಾ ಖರ್ಚು ಮಾಡಿದ್ರು. ಆತರ 2 ದಿವಸ ಬೇಕು ಸಾಲ ಮನ್ನಾ ಘೋಷಣೆ ಆಯ್ತು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ನಾನು ಕೇಳ್ಕೊತಿದ್ದೀನಿ, ಯಾವ ಡೇಟಿಗೆ ಅನೌನ್ಸ್ ಮಾಡಿ, ಯಾವ ಡೇಟಿಗೆ ಅನೌನ್ಸ್ ಮಾಡಿ, ಇನ್ನ ವಿಚಾರ ಮಾಡತ್ತಂದ್ರೆ ಹೇಳ್ಕೊತ ಹೋಗ್ತೀನಿ. ಅದು ವಿಚಾರ ಮಾಡೋದೇನು ಇದ್ರಿಗಿಲ್ಲ. ನಿಮ್ಮ ಕಲ್ಮೇಶ್ವರ PKPSಗೆ 1,30,00,000 ಜಮಾ ಖರ್ಚಾಗ್ಲಿ, ಅಲ್ಲಿ ಪಂಚಮಲಿಂಗೇಶ್ವರ PKPSಗೆ 1,80,00,000 ಜಮಾ ಖರ್ಚು ಆಗಲಿ ಅನ್ನೋ ಸಲುವಾಗಿ 2 ದಿವಸ ಮುಂದೆ ಹಾಕಿನಿ. ನಿಮ್ಗೆ ಜಮಾ ಖರ್ಚು ಆದ್ರೂ ಈ ಡೇಟ್ ಬರೋಬ್ರು ಐತ್ರಿ, ಮನ್ನಾ ಘೋಷಣೆ ಮಾಡ್ರಿ. ಹಂಗಾಗಿ ಆ ಒಂದು ಬಡ್ತಿಗೆ ಬಹುಶಃ ಆ ವರ್ಷ ಬರೀ 32 ಕೋಟಿ ರೂಪಾಯಿ ಮನ್ನಾ ಆಗ್ತಾನೆ ತಾಲೂಕಿಗೆ. ಉದ್ದೇಶ ಸಂಘ ಸಂಸ್ಥೆಗಳು ಬೆಳೆಸೋದು. ಈಗ 15 ವರ್ಷದಾಗ ನಿಮ್ ಸ್ವಂತ ಬಿಲ್ಡಿಂಗ್ ಆಯ್ತು, ಓನ್ ಫಂಡ್ ಆಯ್ತು. ಓನ್ ಫಂಡ್ 10 ಕೋಟಿ ರೂಪಾಯಿ ಎಲ್ಲಿ ಇರ್ಲತ್ತ ನೀನ ಬಂದು ಕೇಳಿ, ಅಲ್ಲಿ ನೆಡಕ್ ಹೋಗ್ಬೇಡ, ನಿಮ್ ಊರಾಗಿದ್ದವ್ರ ಸಾಲ ಕೊಡು, ಇಲ್ಲಾಂದ್ರೆ ಬಗೆಡ್ ಬ್ಯಾಂಕ್ ಇರ್ತದ. ಇವಾಗ ಹೇಳಿನ ಮತ್ತೆ ಇದನ್ನ ಆಗಿದ್ದಾಗಿದ್ರೆ ಆ ಬ್ಯಾಂಕಿನ ಯಾಕಿನ ಕಟ್ಟಡ ಆಗಿಲ್ಲ, ಆ ಸೊಸೈಟಿ ಯಾಕಿಲ್ಲ, ಇನ್ನೊಂದು ನಿಮ್ಮಲ್ಲಿ PKPS ಐತ್ರ ಅದ್ ಯಾಕಾಗಿಲ್ಲ, ಅದನ್ನ ನಗರ ಹುದ್ದೆ ಇಟ್ಟಿ ನಗರ ಮಾಡೋ ಪ್ರಯತ್ನ ಮಾಡಿ. ಅದು ಡಿವಿಡೆಂಡ್ ಕೊಟ್ಟಿದ್ರಿ. ಬಿಲ್ಡಿಂಗ್ 15 ವರ್ಷ ಸೊಸೈಟಿ ಬಿಲ್ಡಿಂಗ್ ಆಯ್ತು, 50 ವರ್ಷ ಸೊಸೈಟಿ ಬಿಲ್ಡಿಂಗ್ ಯಾಕೆ ಆಗತ್ತ ಪ್ರಶ್ನೆ ಐತೆ. ಅದು ಅಲ್ಲ, ಮನೆಯವರಾಗಿರೋ ಪ್ರಶ್ನೆ ಇಲ್ಲ. ಮನೆಯವ್ರು ಇರಲಿ, ನಿಮ್ಮ ಮನೆಯವ್ರು ಇರಲಿ, ವಿರುದ್ಧವ್ರು ಇರಲಿ, ಅದ ಇರಲಿ. ಉದ್ದೇಶನ ಹೇಳೋದೇನು, ನಿಮ್ ಮುಂದೆ ಐತಿ. ಈಗ ಇದು 15 ವರ್ಷದ ಸೊಸೈಟಿ, ಸ್ವಂತ ಬಿಲ್ಡಿಂಗ್ ಆಯ್ತು, 10 ಕೋಟಿ ರೂಪಾಯಿ ಓನ್ ಫಂಡ್ ಐತಿ. ಅದು 50 ವರ್ಷ ಸೊಸೈಟಿ
ಬಿಲ್ಡಿಂಗ್ ಇಲ್ಲ, ಊರ್ ಫಂಡು ಇಲ್ಲ. ಈಗ ಯಾರೆಲ್ಲಾರು ಅವ್ರ ಹೆಸರು 90 ಲಕ್ಷ ರೂಪಾಯಿ ಕಟ್ಟಬೇಕು. ಅದು 2 ವರ್ಷದ ಹೊರಪುರ್ ಬರತ್ತ. ಬೇರೆಯವ್ರ ಹೆಸರನ್ನ ತೆಗೆದ ತಾವು ತಗೋದ, ಇವನ ಹೆಸರನ್ನ ತೆಗೆದ ತಾವು ತಗೋದ, ಇವನ ಹೆಸರನ್ನ ತೆಗೆದ ಎಲ್ಲ ಅವರು ತಗೋದ. ಇದೆಲ್ಲ ಗೊತ್ತೈತ್ರಿ ಶಶರಾಜ್. ಸಂಸ್ಥಾ ಉಳಿಸಿ ಬೆಳೆಸೋ ತಾಕತ್ ನಿಮಗೆ. ಅದನ್ನ ಇವತ್ತು ದಿವಸ ನೀವ ಕಂಪೇರ್ ಮಾಡ್ರಿ. 15 ವರ್ಷದ ಸೊಸೈಟಿ ರಮೇಶ್ ಕತ್ತಿ ಮಗನ ಮಾರ್ಗದರ್ಶನದಾಗ ನಡೆದು ಇವತ್ತು ಸ್ವಂತ ಬಿಲ್ಡಿಂಗ್ ಮಾಡಿ 2 ವರ್ಷ ಡಿವಿಡೆಂಡ್ ಕೊಟ್ಟು 10 ಕೋಟಿ ರೂಪಾಯಿ ಎಲ್ಲಿ ಇಡ್ನು ಅಂತ ಹೇಳಿ ನಾನು ಕೇಳಕ್ ಬರ್ತಾರೆ ಇವ್ರ. ನೀವು ಕೊಡ್ನು ಅಲ್ಲ, ಹೊಸ ಬಿಲ್ಡಿಂಗು ಇಲ್ಲ, ಡಿವಿಡೆಂಡು ಇಲ್ಲ, ತಗೊಂಡು ಅವ್ರ ಸಾಲ ಕಟಬಾಕಿ ಆಗಿದಾವು. ಕಟಬಾಕಿ ಸುದ್ದಿ ಮಾಡಕ್ ಇನ್ನು 3 ತಿಂಗಳು ಟೈಮ್ ಕೊಡ್ರಿ, ಇನ್ನು 6 ತಿಂಗಳು ಟೈಮ್ ಕೊಡ್ರಿ, ಇನ್ನು 6 ತಿಂಗಳು ಟೈಮ್ ಕೊಡೋದ್ರ ಹೆಂಗ್ ಕೊಡಕ್ ಬರ್ತೈತಿ? ಅಂದ್ರೆ ಸಹಕಾರಿ ಸಂಸ್ಥೆಯನ್ನ ಹೆಂಗ ನಡೆಸಬೇಕು ಅನ್ನೋಂತ ಜ್ಞಾನ ಅನ್ನೋದಕ್ಕೆ ಬೇಕು. ಅದು ಹಂಗೈತಿ. ಅದು ಅಲ್ಲಿ ಬಾಡಿ ಕೊಡ್ತಾರೆ, ಜ್ಞಾನ ತಗೋತಾರೆ. ಆಮೇಲೆ ಈ ಸಂದರ್ಭದಲ್ಲಿ ಇಲ್ಲಿ ಬಿಡು ನೀವು. ದೇವ್ರಿಗೆ ಗೊತ್ತ. ಬೆಳಸಾಲ ಅವ್ರು ಎಷ್ಟು ಹೇಳಿದ ಅದಕ್ಕಿಂತ ಎಕರೆಗೆ 40,000 ಐತೆ. ಈಗ ಬೇಕಾದ್ರೆ ನಾಳೆ ಯಾವಾಗ ಹೇಳ್ತಾರೆ ಹೇಳ್ರಿ, ನಿಮ್ ಜೀವನ ಬರ್ತದೋ ಆ ಸೊಸೈಟಿ ಸೆಕ್ರೆಟರಿ ಕೇಳಿ. ನಿಮ್ಮ ಸೊಸೈಟಿಗೆ ಎಕರೆಗೆ ಎಷ್ಟು ಐತಿ, ಅದು ಸೊಸೈಟಿಯಾಗ ಎಕರೆಗೆ ಅಟ್ಟ ಐತಿ. ಕಡಿಮೆ ಇದ್ರೆ ಜವಾಬ್ದಾರಿ ನಾನು ಮನೆಯಿಂದ ತಂದು ಕೊಡೋದು ಜಗಳ ಮಾಡ್ತಾನ. ಒಂದು ವೇಳೆ ಎಕರೆಗೆ 40 ಮನೆಯಿಂದ ತಂದು ಕೊಡೋದು ವ್ಯವಸ್ಥೆ ಮಾಡ್ತಾನೆ. ಸುಳ್ಳು ರಾಜಕಾರಣ ಸಲುವಾಗಿ ಏನ್ ಮಾತಾಡ ರೈತರ ದಾರಿ ತಪ್ಪಿಸ್ಬಾರ್ರಿ. ಆದ್ರೆ ಇಷ್ಟ ಆ ರೈತರ ಹೆಸರಲ್ಲಿ ಇದ್ದದ್ದ ಜಮಾ ಖರ್ಚು ಮಾಡಿ ಸ್ವಂತ ಓಣ ಬಣ್ಣಾಗ ಸಾಲ ತಗೊಂಡು 70-80 ಲಕ್ಷ ರೂಪಾಯಿ ಗಡಬಾಯಿ ಉಳಿದು 3-4 ವರ್ಷ ಅದು ತುಂಬಾರ. ಅದನ್ನ ಪ್ರಶ್ನೆ ಕೇಳ್ತಾರೆ. ಇಲ್ಲ ಅದು ನೋಡೋಣ, ಬಂದಾಗ ಮುಂದೆ ಬಂದಾಗ ನೋಡಕ್ ಬರ್ತೈತೆ. ಆ ವಿಷಯ ಬೇರೆ. ಬರುವಂತ ಚುನಾವಣೆಗಳನ್ನ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಬರುವಂತ ಚುನಾವಣೆಯನ್ನ ಬಹಳ ಸೀರಿಯಸ್ ಆಗಿ, ಯಾಕಂದ್ರೆ MLA ಎಲೆಕ್ಷನ್, MP ಎಲೆಕ್ಷನ್, ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ ಶ್ರೇಷ್ಠವಾಗಿರ್ತಕ್ಕಂಥ ಚುನಾವಣೆ. ಇದು ನಮ್ಮ ಸಂಘದ ಚುನಾವಣೆ. ಈ ಒಂದು ವಿದ್ಯುತ್ ಸಹಕಾರ ಸಂಘದ ಚುನಾವಣೆ. ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಅಂತಂದ್ರೇನು? ಇದು ನೇರವಾಗಿ ರೈತರಿಗೆ ಸಂಬಂಧ ಐತಿ. ರೈತರ ಮನ್ಯಾಗ ದೀಪ ಬೇಕಂದ್ರೆ ಈ ಸಂಸ್ಥೆ ಸರಿ ಇರಬೇಕು. ರೈತರ ಹೊಲದಾಗ ಪಂಪ್ಸೆಟ್ ಸರಿ ಬೇಕಂದ್ರೆ ಈ ಸಂಸ್ಥೆ ಸರಿ ಇರಬೇಕು. ಈ ರೈತರು ಸುಖವಾಗಿ ಬದುಕಬೇಕಾದ್ರೆ ಇಲೆಕ್ಟ್ರಿಕ್ ಸೊಸೈಟಿ ವ್ಯವಸ್ಥಿತವಾಗಿ ಉಳಿಬೇಕು. ಇಲೆಕ್ಟ್ರಿಕ್ ಸೊಸೈಟಿಯನ್ನು ಇವತ್ತು ಅವ್ರು ಹುನ್ನಾರೇನು? ಈ ಇಲೆಕ್ಟ್ರಿಕ್ ಸೊಸೈಟಿಯಿಂದ ಇವ್ರು ರಾಜಕೀಯ ಹಿಡ್ತೈತಿ. ಇಲೆಕ್ಟ್ರಿಕ್ ಸೊಸೈಟಿಯಿಂದ ಇವ್ರು ರಾಜಕೀಯ ಹಿಡ್ತೈತಿ. ಎಲ್ಲ ರೈತರ ಸಂಪರ್ಕ ಬರ್ತೈತಿ. ಇದನ್ನ ಏನಾರ ಮಾಡಿ ಗದ್ದಲ ಹಿಡಿಸಿ ಇದನ್ನ ಸರ್ಕಾರ ಕೊಟ್ಟು ಬಿಟ್ಟು ಹೋದ್ರೆ ಅವ್ರಿಗೆ ಇದು ನಡೆಸೋ ತಾಕತ್ತಿಲ್ಲ, ನಡೆಸೋ ವಿಚಾರವೂ ಇಲ್ಲ. ಈ ಸೊಸೈಟಿ ತಗೊಂಡು ಅವ್ನ ದಂಡಿಗೆ ಹೆಚ್ಚಿ ಅದನ್ನ ಹೆಸ್ಕಾಂ ಬೆಸ್ಕಾಂ ಜಸ್ಕಾಂ ಎಲ್ಲರೂ ಜಮಾ ಖರ್ಚು ಮಾಡಿ ಅವ್ರು ಹೆಂಗೆ ಈಗ ನೀವು ಚಿಕ್ಕೋಡಿಗೆ ಹೋಗಿ 50,000 ಕೊಟ್ಟು DC ಕೊಡ್ತಾರೋ, 63 DC ನೀ ಏಟ್ ಒಗಾಡ್ಸಿಡ್ಲಿ, ನೀ 6 ತಿಂಗಳು DC ಸುಟ್ರು ಅವ್ರಿಗೆ ಕೊಡುದಿಲ್ಲ. ನೀ 50,000 ಹೋಗಿ ಹೋಗಿ ಈ ಚಂದ್ಕನ್ DC ಬಂದು ಕೊಡ್ತೀವಿ. ನಮ್ಮಲ್ಲಿ ಹಂಗೇನು ವ್ಯವಸ್ಥೆ ಐತಿ? 100 DC ಇತ್ತು, ಲಾಕ್ ಹೋಗಿ ಚಂದಿಗೊಂಡು DC ಬಂದು ಕೊಡ್ತೀವಿ. ನಮ್ದು ಕೊಡುವಾರ ಸಾವುಕಾರ ಲೊಕ್ಕ ಹೋಗಿ ದಂಡ ಬರ್ತೈತಿ DC. ಇಲ್ಲಿ ನಮ್ಮಲ್ಲಿ ಹಂಗೇನೈತಿ? ಏನೈತಿ? ಅಲ್ಲಿ ಲೈನ್ಮನ್ 10,000 ತಗೋತಾರ, ಮತ್ತೆ 10,000 ತಗೋತಾರ. ಇಲ್ಲೇ ಕೊಂಡ ಅದ್ರ ಸಲುವಾಗಿ ಹೇಗೆ ಅದು ಮಾಡಿ ಕೊಡಿಸ್ಕೊಂಡು ನಾ ನಂಗೆ ಆಗೋಲ್ಲ. ನಾವಣ್ಣ ಅಪ್ಪನವ್ರು ಕಟ್ಟಿದರು, ಇವತ್ತು ನಡೆಸಿದ್ವು. ಒಬ್ಬರ ಕೇಳಿ ಮಾಡಿ ಹೇಳ್ದಂಗೆ ಇಟ್ಟು ಬಂದಾಗ ಇದ್ರ ಕಾಂಗ್ರೆಸ್, BJP, JDS ಅಥವಾ ಯಾವ ಪಾರ್ಟಿಗೆ ಸಂಬಂಧ ಯಾವ ಕನೆಕ್ಷನ್ ಕೊಟ್ಟಿಲ್ಲ, ಯಾವ DC ಕೊಟ್ಟಿಲ್ಲ, ಯಾವ ಕನೆಕ್ಷನ್ ಕೊಟ್ಟಿಲ್ಲ. ಯಾರು ಒಬ್ಬರದಲ್ಲಿ ಇಲ್ಲಿ ಊರಾಗ ಒಬ್ಬರ ಕೈ ಮಾಡಿ ನೋಡು. ಅದು ಬಿಡು. ಈ 2 PKPS ದಿಂದ ಒಬ್ಬರಿಗೆ ಯಾರಿಗೆ ಸಾಲ ಇಲ್ಲಂದನು, ಒಬ್ಬರಿಗೆ ಒಬ್ಬರ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಜವಾಬ್ದಾರಿ ನಾನೇ. ಪಾಪ ಅವ್ರು ಯಾರು ಶಿಕ್ಷಣ ಸಂಬಂಧ ಇಲ್ಲ, ರಾಜೀವ್ ಗೋರಿನ ಸಂಬಂಧ ಇಲ್ಲ. ನನಗೆ ಸಹಕಾರ ಸಾಲ ಸಿಕ್ಕಿಲ್ಲ ಅಂತ ಯಾರೇ ಒಬ್ಬ ಸೊಲ್ಲಾಪುರವರಾಗಂದ್ರ ಅದಕ್ಕೆ ನೇರವಾಗಿ ರಮೇಶ್ ಕತ್ತಿ ಜವಾಬ್ದಾರಿ. ಅದು ನೇರವಾಗಿ ನಂತ ಅದ್ರ ಒಬ್ಬರಿಗೆ ಎಲ್ಲರಿಗೂ ಕೊಟ್ಟಿದ್ರು. ಇವರೇ 2 ಕಮಿಟಿ ಅವರು ಬಂದ್ ನನಗೆ ಹೇಳಿದಾರೆ, ಇವ್ರು ಲಪನ್ ಸಿಂಹ ದೊಡ್ಡ ಮಂದಿದಾರು ತುಂಬ ತೆಗಿಬೇಡಿ ಅಂತ. ನಾ 1000 ಮಂದಿ ತುಂಬ ಮುಂದ 50-60 ಮಂದಿ ತುಂಬ ಏನಾಗ್ತೈತಪ್ಪ? ನಮ್ಮ ತಾಲೂಕಿನ ಜನ 200 ಮಂದಿ ಬಾರಿ ಹೋಗೋದು ಬೇಡ. ಈಗ 1000 ಮಂದಿ ತುಂಬಾಕತ್ತೀವಿ. ಅಥವಾ 100 ಮಂದಿ 100 ನಾವು ಏನಾಗುತ್ತೆ ತುಂಬ್ಕೊಂಡು ಹೋಗೋಣ. ನಾವು ಕೆಲಸ ಮಾಡ್ಕೊತ ಹೋಗೋಣ. ಹಿಂದಿನ ನಾಳೆ ಅವ ನಾಟೆಲ್ಲ ವಿರುದ್ಧ ಮಾಡಿದ್ರು, ವಿರುದ್ಧ ಹೊರಟಾಕಿದ್ರು, ಎಲ್ಲ ಏನ್ ಬೇಕಾದ ಅಂದ್ರೂ ಸಹಿತ ಸಾವುಕಾರ ನಮ್ಮ ಸಾಲ ತುಂಬಿ ತೆಗಿಯಾತ ಅಂತೇಳಿ ಅವನು ನಾಚ್ಕೊಂಡು ಬಟ್ಟೆ ಕಡ್ದಾಗ ನಾಳೆ ನಮ್ಮ ಬೆಣ್ಣ ಹತ್ತ ಅನ್ನೋ ಸಲುವಾಗಿ ತುಂಬ ಆದ್ರೂ ಅವನು ಬೇರೆ ಮನೆಗೆ ನಾವು ಕಳಿಸಿಲ್ಲ. ಹೇಳುವಂತ ಉದ್ದೇಶ ರಾಜಕಾರಣಕ್ಕೆ ಸೀಮಿತವಾಗಿರ್ಬೇಕು. ರಾಜಕಾರಣ ಮೊರಂ ಇದ್ದಂಗ.
ಒಂದ್ ದಿವ್ಸ ಗುಂಡಿ ಬೀಳ್ತಾವು, ಒಂದ್ ದಿವ್ಸ ದೇವ್ರ ಕುಂತಾವು, ಒಂದ್ ದಿವ್ಸ ಅಬೀರ್ ಹಾಕೈತಿ, ಒಂದ್ ದಿವ್ಸ ದೇವ್ರ ಮತ್ತೆ ಹೊಳಿಗೆ ಹೋಗ್ತಾವ. ಮತ್ತೆಲ್ಲಾ ಚೆಂಡ ಕೂಡಿಸಿ ಮಸೂತಿಯಾಗ ಮತ್ ಮುರಿಯಾಗಿಡ್ತೀವಿ. ಮತ್ ಮರವರ್ಸ್ ಮತ್ ನಮ್ ಮೊಹರಂ ಬಂದ್ರೆ ಮತ್ತೆ ತೆಗಿತೀವಿ. ರಾಜಕಾರಣ ಹಂಗ ನಾನ್ ಚೆಂಡ ನನ್ ಕಡೆ ಐತಿ, ಅವ್ರ ಚೆಂಡ ಅವ್ರ ಕಡೆ ಐತಿ, ನಿನ್ ಚೆಂಡ ನಿನ್ ಕಡೆ ಐತಿ, ನಿನ್ ಚೆಂಡ ನಿನ್ ಕಡೆ ಐತಿ. ಎಲೆಕ್ಷನ್ ನಾಗ ಒಂದ್ ವಾರ 10 ದಿವಸ ಏನ್ ಚೆಂಡ ಬಿಡಿ ಹಾಕ್ತಿವಿ. ಎಲೆಕ್ಷನ್ ಮುಗಿದ್ಕೊಳ್ಳಿ ಅವನ್ನೆಲ್ಲ ಬಂಡರ್ ಮಾಡೋದ, ದಂಡಿಗೆ ಇಡುದ, ನಮ್ಮ ಹೊಲ ಮನಿ ಜನ್ಮ ವ್ಯಾಪಾರ ಉದ್ಯೋಗ ಮಾಡ್ಕೊಂಡು ನಮ್ಮ ಹೊಟ್ಟೆಗೆ ನಾವು ಹೊಟ್ಟೆ ನಮ್ ತುಂಬ್ಕೋತ ಹೋಗುದ, ಹೊಟ್ಟಿ ತುಂಬ್ಕೋತ ಹೋಗುದ. ಮುಂದೆ ತೊಡು ಮಾಡಕ್ ಹೋಗುದೈತೇನ, ತೊಡು ಮಾಡಿ ಹಿಟ್ಟು ತುಂಬಾಕ್ ಸಿಗೈತೇನ? ಅದು ಆಗಂಗಿಲ್ಲ. ಅದಕ್ಕೆ ರಾಜಕಾರಣ ಒಂದು ಹಬ್ಬದ ವಾತಾವರಣ, ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ನೀವು ಕೂಡ ಮಾಡ್ಬೇಕಂತ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ನಾವು ನೀವು ಕೂಡ ಎಲ್ಲ ಕೆಲಸ ಮಾಡೋ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲೇ ಚುನಾವಣೆ ಎಲ್ಲಾದ್ರೂ ದುಡ್ಡು ಇದನ್ನ ಏನ್ರ ಹೇಳಿ ದಿಕ್ಕ ತಪ್ಪಿಸಿ ಏನ್ರ ನಿಮ್ಗೆ ಆಶೆ ಆದ ತೋರಿಸಿ ಏನ್ರ ಮಾಡ್ರ, ನೀವೇನ್ರ ಹೆಜ್ಜೆ ತಪ್ಪಿಟ್ರ ನಾನೇ ನೀವಾಗ ಕೂಡ ಹೆಜ್ಜೆ ತಪ್ಪಿಟ್ರೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ತಕ್ಕ ಅದನ್ನ ನಾವು ಭೋಗಿಸ್ಬೇಕಾಗೈತಿ. ಮೊಮ್ಮಕ್ಕಳು ಮರಿಮಕ್ಕಳು ತಕ್ಕ ನಾವು ಭೋಗಿಸ್ಬೇಕಾಗೈತಿ. ಅದಕ್ಕೆ ದಯಮಾಡಿ ಯಾರನ್ನೂ ನೋಡ್ಬೇಡ್ರಿ, ಯಾರನ್ನೂ ಕೇಳ್ಬೇಡ್ರಿ. ಸ್ವಾಭಿಮಾನ ಕಲದ 15ಕ್ಕೂ 15 ಮತ ನೀವು ಮಾಡ್ರಿ. ನೀವ್ ಏನ್ರಿ ಬ್ಯಾರೆ ಮಾಡ್ತಾನಂದ್ರ ಸಾವುಕಾರ ಅಲ್ಲಿ ನಮ್ ಗೌಡ ಬಂದ್ ಹಾಕ್ತಾನೆ, ಉಳ್ಕಿದ್ ಈ ಕಡೆ ಹಾಕ್ತಾನಂದ್ರ ಇವು ಗೌಡ್ರ ಹಾಪದ, ಇವೇ ಮಾದೇವ್ರಿ ಸಣ್ಣ ಅಲ್ಲ, ಇವ್ ಗೌಡ್ನ ಹಾಪದ. ಇವತ್ತು ಅವ್ರ ಗೌಡಿಗೆ ನಿಂತದ್ದನ ಇವನ್ ಮ್ಯಾಗ, ಇವಿದ್ದಾಗನ ಗೌಡ್ರು. ಇವನ ದಾನ ಧರ್ಮ ಇವತ್ತು ದಿವಸ ಸೋಲಾಪುರ ಯಾರು ಮಾಡಿದರು? ಅವ್ ಮಾಡಿದಾನು, ಅವನ ಹೆಸರು ಐತಿ, ಇನ್ನೂ ಚಲೋ ಹೆಸರು ಐತಿ, ಇನ್ನೂ ದೇವ್ರ ಆಶೀರ್ವಾದ ಮಾಡ್ತಾನೆ, ಹುದ್ದ ಚಲೋ ಸಿಗ್ತಾವು. ಆದ್ರೆ ಉದ್ದೇಶ ಹೇಳುವಂತದ್ದು ಇವತ್ತು ದಿವಸ ಇಲ್ಲಿರ್ತಕ್ಕಂಥ ಜನ ಎರಡು ನಾವು ಈಗ 2008ರಿಂದ ನಮ್ಮ ನಾವೇ ಕೂತಿದ್ದೀವಿ. ಬೇಕಾದ್ರೆ ಇದ್ರೊಳಗೆ ಇರ್ಕೊಂಡು ಇಲ್ಲ ಸಾವುಕಾರ 2008ರಿಂದ ಇಲ್ಲಿ ಕೂತೈತೆ, ಈ ಹೊಸದೊಂದು ಏನೋ ಬಂದೈತೆ ಟ್ರಯಲ್ ಮಾಡಿ ನೋಡೋದು ಬೇಕಾದ್ರೆ ಹತ್ರಾಗ ಇರ್ಕೊಂಡು ಸಾವುಕಾರ ಹತ್ರಾಗಿರೋ ಒಟ್ಟಕ್ಕೆ ಹೋಗಂಗಿಲ್ಲ. ಒಂದ್ ಕಾಲ ನಿನ್ನ ನಾವನ್ಯಾಗ ಇರ್ತಾನೆ, ಒಂದ್ ಕಾಲ ಹೊಸವಾಗಿ ಟ್ರಯಲ್ ಮಾಡಕ್ ಬಂದಲ್ಲ ಅವ್ನ ನಾವನ್ಯಾಗ ಇರ್ತಾನೆ. ನೋಡುನು ಅಂತಂದ್ರ ನಾ ಬಾಡ ಹೇಳೋತನ್ನ ನನ್ನ ನಾವನ್ಯಾಗ ಒಂದಿಡು, ನಿನ್ನ ನಾವನ್ಯಾಗ ಒಂದಿಡು, ನಾವಿಬ್ರು ಸುದ್ದ ಹೋಗುತ್ತೆ, ಕಣ್ಣಿ ಸುದ್ದ ಇರ್ತಿ, ನಾವಿಬ್ರು ಈಗ ಅದಿಲ್ಲ ಆಯ್ತೀವಿ ಅಂದ್ರೆ ಆ ಹರಿದೆ ಅಲ್ಲ ನಮಗೇನಾಗುದಿಲ್ಲ. ನಾವು ಬೆಳೆಯಾಗ ನಮ್ಗೆ ಏನು ಬಗ್ರಿ ಮಳೆ ಆಗೋದಿಲ್ಲ. ನಾವ್ ಈ ಕಡೆ ಹೋಗ್ತು, ಅವ್ನು ಆ ಕಡೆ ಹೋಗ್ತಾನು. ನಿಮ್ಮದು ಅವಾಗ ಸಹಕಾರ ನಿಲ್ಲಿಸೋ ಮಗನಂದ್ರೆ ಅವ್ನು ದಾಯಿ ಹಿಡಿದ ನಾನು ದಾಯಿ ಹಿಡಿದ ಅದನ್ನ ಮಾಡ್ಕೊಳಕ್ ಹೋಗ್ಬೇಡ. ಒಂದ ನಾವಿನ ಹಾಕೊಂಡ್ರಿ ಬಡ್ಡಿಂದ ನಮ್ ನಾಣ್ಯ ಆಗಿದಿರಿ. ನಿಮ್ ಊರಾಗ 2008ರಿಂದ ಇಲ್ಲಿವರೆಗೆ 17 ವರ್ಷದಾಗ ಸೊಲ್ಲಾಪುರದಾಗ 40 ಕೋಟಿಗಿಂತಲೂ ಹೆಚ್ಚು ಇವತ್ತು ದಿವಸ ನಿಮ್ ಊರಾಗ ಕೆಲಸ ಮಾಡಿದ್ರೆ ಇನ್ನೂ ಇವರ ಬಹಳ ಕೆಲಸ ಮಾಡುವಂತ ಇಚ್ಛಾ ನನಗೆ ಶಕ್ತಿಯಾಗಿ ಇವತ್ತು ದಿವಸ 15ಕ್ಕೆ 15 ಜನರಿಗೆ ನಾವು ಆಶೀರ್ವಾದ ಮಾಡಿಕೊಟ್ರೆ ಇದಕ್ಕಿಂತ ಹೆಚ್ಚು ಕೆಲಸ ಮಾಡುವ ನನಗೆ ಶಕ್ತಿ ಬರ್ತದೆ, EB ಪಾಟೀಲ್ ಬರ್ತದೆ, ನನಗೂ ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತು 15 ಜನರಿಗೆ ನೀವು ಮತದಾನ ಮಾಡಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಹುಡುಗರಿಗೆ ಏನ್ ಹೇಳಿ 15 ಮತ ಹಾಕ್ಬೇಕು ಮಾಡ್ಬೇಕು ಅನ್ನೋದು. ಒಬ್ಬ ಹುಡುಗ 12 ಮಂದಿ ನೇಮಿಸಿ, ಒಬ್ಬ ಹುಡುಗ 12 ಮಂದಿ ನೇಮಿಸುದು, ಅವ್ರಿಗೆಲ್ಲ ಮಾಹಿತಿ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು. 1ನೇ ಬ್ಯಾಲೆಟ್ ಪೇಪರ್ 9 ಹಾಕ್ಬೇಕು, 2ನೇ ಬ್ಯಾಲೆಟ್ ಪೇಪರ್ 2 ಹಾಕ್ಬೇಕು, 3ನೇ ಬ್ಯಾಲೆಟ್ ಪೇಪರ್ 1, 4ನೇದು 1, 5ನೇದು 1, 6ನೇದು 1 ಮತ್ತೆ ಅಲ್ಲಿ ಹಾಕಿ ತಯಾರು ಮಾಡ್ಬೇಕು. ಹೋಗೋ ಒಂದು ID ಕಾರ್ಡ್ ಮತ್ತು ನಮ್ಮ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು. ಅದನ್ನ ತಗೊಂಡು ಹೋದ ನಂತರ ಅಲ್ಲಿ ಮತದಾನ ಮಾಡ್ಬೇಕು. ಅವ್ನು ನಗರ ಹೆಂತಿರ್ಕಿಲ್ಲ ಅಂದ್ರೆ ಯಾರ ಅವ್ರ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಹೋದ್ರೆ ಅವ್ರನ್ನ ಒಳಗೆ ಬಿಡುವ ವ್ಯವಸ್ಥೆ ಮಾಡ್ತೀವಿ, ಅಥವಾ ನಿಮ್ಮ ಊರವ್ರ ಒಳಗೆ ಬಿಡುವ ವ್ಯವಸ್ಥೆ ಮಾಡ್ತೀವಿ. ಹೆಣ್ಮಕ್ಳಿಗೂ ಅಷ್ಟೇ. ಅದ್ರ ಜೊತೆಗೆ ಯಾರು ನಮ್ಮ ಕಾಲಿಗೆ ಹಿಡಿಯಕ್ ಬರಂಗಿಲ್ಲ ವೀಲ್ ಚೇರ್ ಕೂಡ ವ್ಯವಸ್ಥೆ ಮಾಡ್ತೀವಿ. ಆ ವೀಲ್ ಚೇರ್ ಮೇಲೆ ಹೋಗಿ ಇವತ್ತು ದಿವಸ ತಾವು ಮತದಾನ ಮಾಡಬಹುದು. ಯಾವುದಕ್ಕೂ ಎಲ್ಲಾ ರೀತಿಯ ಸಹಕಾರ ಮಾಡ್ತೀವಿ. ಬಹುಶಃ ನಿಮ್ಮ ಊರಿನ ಮತ ಇಲ್ಲಿ ಬಾಪೂಜಿ ಶಿಕ್ಷಣ ಸಂಸ್ಥೆ ಬರ್ತದೆ. ಎಲ್ಲರೂ ಆದಷ್ಟು ಬೇಗ, ಯಾಕಂದ್ರೆ ಬೋಗಸ್ ಮತದಾನ ಆಗೋ ಸಂಭವ ಐತಿ. ಬೋಗಸ್ ಮತದಾನ ಆಗೋ ಸಂಭವ ಅಂದ್ರೆ ನಿಮ್ಮ ಊರಾಗ ಒಟ್ಟು ಟೋಟಲ್ ಹೋಟ್ ಅಷ್ಟು 10 ಪೈಕಿ ಮೈತ್ ಅಷ್ಟು 10 ಪೈಕಿ ಅಂದ್ರೆ ನಿಮ್ಗೆ 2 ಬೂತ್ ಬರ್ತಾವ. 1000 ಹೋಟ್ ಅಂದ್ರೆ 500 ಒಂದು ಬೂತ್ ಅಂದ್ರೆ ನಿಮ್ಮ 2 ಬೂತ್ ಬರ್ತಾವ. 1000 ಹೋಟ್ ಅಂದ್ರೆ ಅದ್ರೊಳಗೆ 1000 ಹೋಟ್ದಾಗ ಟೋಟಲ್ 1000 ಹೋಟ್ದಾಗ ಮೈತ್ ಅಷ್ಟು. 1000 ಹೋಟ್ದಾಗ ನಿಮ್ಮ ಮೈತ್ ತೆಗೆದು ಹೊರಗೆ ಎಷ್ಟು ಅದ ಅದೆಲ್ಲ ಮಾಹಿತಿ ನಿಮ್ ಕಿಶಾಗ ಇಟ್ಕೋರಿ. ಯಾಕಂದ್ರೆ ನಾಳೆ ಯಾರು ಮೈತ್ ಹೋಟ್ ಚಲಾವಣೆ ಮಾಡಕ್ ಬಂದ್ರೆ ನೀವು ಅಬ್ಜೆಕ್ಷನ್ ಮಾಡಬಹುದು. ಇಲ್ಲ ಇವ್ ತಿರ್ಕೊಂಡಪ್ಪ ಇವ್ ಬೋಗಸ್ ಆಗತ್ತದ್ ನೀವು ಅಬ್ಜೆಕ್ಷನ್ ಮಾಡಬಹುದು. ಅಥವಾ ಬಾಂಬೆದಾಗೋ ಕಲ್ಕತ್ತಾದೋ ಎಲ್ಲಿಯೋ ಅದಾನ ಅವ್ನು ವೋಟಿಂಗ್ ಮಾಡಕ್ ಬಂದ್ರೆ ಅದನ್ನ ಅಬ್ಜೆಕ್ಷನ್ ಮಾಡಬಹುದು.
ಮತ್ತೆ ಅಲ್ಲಿ ಒಳಗೆ ಯಾರು ಇರ್ತಾರೆ ಇಬ್ಬರ ಪೋಲಿಂಗ್ ಬೂತ್ ಏಜೆಂಟ್ಗಳು ಅವ್ರು ಶಾಣ್ಯಾರ ಎಲ್ಲ ಮಾಹಿತಿ ಇದ್ದವ್ರು ಇರ್ರಿ. ಅವ್ನು ಮಾಡ್ರು ನಾನು ಬಿಟ್ರು ನಾನು ಮಾಡ್ರು ಅವ್ನು ಬಿಟ್ರು ಅದ್ರ ಸಂಶಯ ಮಾಡಬೇಡ. ಒಳಗಿದ್ದವ್ ಎಲ್ಲ ಓಣ್ಯಾಗಿನ ಜನರ ಮಾಹಿತಿ ಬೇಕು. ಎಲ್ಲ ಊರಾಗ ಜನರ ಮಾಹಿತಿ ಯಾವ ಅದಾನು ಯಾವ ಸತ್ತಾನು ಮಾಹಿತಿ ಇದ್ರೂ ಅಲ್ಲಿ ಸರಿಯಾಗಿ ಮತದಾನ ಹಾಕೈತಿ. ಅಂದ್ರೆ ಬೋಗಸ್ ಮತದಾನಕ್ಕೆ ಅವಕಾಶ ಮಾಡಿ ಕೊಡಬೇಡ್ರಿ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ಇನ್ನೂ ಈ ಹೆಂಗ್ ಬೋಗಸ್ ಪತ್ರ ಕೊಟ್ಟಿದ್ರು ಹಂಗೆ ಬೋಗಸ್ ಪತ್ರ ಏನು ಕೊಟ್ಟಿದ್ದಾರೆ ಈಗ ಹಂಗೆ ಏನೋ ಬೋಗಸ್ ಬೇಕಾದ್ರೆ ರೊಕ್ಕನ ತಂದು ಹಂಚವ್ರು ಅವ್ರೇನು ಹಿಂದೆ ಮುಂದೆ ವಿಚಾರ ಮಾಡಂಗಿಲ್ಲ. ಯಾಕಂದ್ರೆ ಜನರು ಕೊಂಡು ತಗೊಳ್ಳೋ ಪ್ರಯತ್ನ ಅವರು. ಆದ್ರೆ ಈ ನಮ್ಮ ಕಡೆ ಆಗಲಿ ಕುಮಾರನ AB ಪಾಟೀಲ್ ಕಡೆ ಆಗಲಿ ಜನರನ್ನ ಕೊಂಡು ತಗೊಳ್ಳುವಷ್ಟು ರೊಕ್ಕ ನಮ್ಮ ತೆಕ್ಕಿಲ್ಲ. ಜನರು ಖರೀದಿ ಮಾಡುವಷ್ಟು ದೊಡ್ಡ ಶ್ರೀಮಂತರು ನಾವಿಲ್ಲ. ಜನರ ಜೋಡಿ ಪ್ರೀತಿಲೇ ವಾಗಾಸುದ, ಪ್ರೀತಿಲೇ ಇರುದ, ಪ್ರೀತಿಲೇ ಕರೆಯುದ, ಹೇಳುದ, ಕೇಳುದ, ಇದಕ್ಕೆ ನಾವು ಶಾನ್ಯಾರಿದ್ದೀವಿ. ಆದ್ರೆ ಈ ಹಣದ ಪರ್ತಕ್ಕೆ ನಾವೇನಲ್ಲ. ಆ ಒಂದು ನಿಟ್ಟಿನಲ್ಲಿ ಗ್ರಾಮದ ಎಲ್ರಿಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೊಲ್ಲಾಪುರಕ್ಕೆ ಅಣಿಸ್ಕೊಂಡು ಮಹಾದೇವ್ ಕ್ಷೀರಸಾಗರನ ಕೊಟ್ಟಿದ್ದೀವಿ. ಮಹಾದೇವ್ ಕ್ಷೀರಸಾಗರನ ಅತಿ ಹೆಚ್ಚಿನ 15 ಮಂದಿಯಾಗ ಅತಿ ಹೆಚ್ಚಿನ ಮತದಿಂದ ಈ ಒಂದು ದಿವಸ ಮಹಾದೇವ್ ಕ್ಷೀರಸಾಗರ ಆಶ್ ಬರಬೇಕಾದ್ರೆ ನಿಮ್ಮ ಊರಾಗಿನ ಎಲ್ಲ ಮತಗಳು ಈ ದಿವಸ ಮಹಾದೇವ್ ಕ್ಷೀರಸಾಗರ ತಾವು ಹಾಕಬೇಕು ಅನ್ನೋಂಥ ವಿಳಂಬನೆ ಈ ಸಂದರ್ಭದಲ್ಲಿ